ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ತಡವಾಗಿ ಬರಬಾರದು ಅಂತ ನಾನು ಎಷ್ಟೇ ಪ್ರಯತ್ನಪಟ್ಟರೂ ಇದು ಏನೋ ರಾಮರ ಇಚ್ಛೆ ಹೀಗೆ ಆಗ್ತಿದೆಯೇನೋ ಗೊತ್ತಿಲ್ಲ. ಆದರೂ ಮೇಲ್ನೋಟಕ್ಕೆ ನನ್ನಿಂದ ತಡ ಆಗ್ತಾ ಇದೆ ಅಂತ ಭಾಸವಾಗತಕ್ಕ ಈ ಕಾರಣಕ್ಕೆ ಒಂದು ಭರವಸೆ ಮಾತ್ರ ಹೇಳಿಬಿಡ್ತೀನಿ. ಅಕಸ್ಮಾತ್ ನನಗೆ ನನ್ನ ನಿರೀಕ್ಷಿತ ಕ್ರಮದಂತೆ ಮುಗಿಯದೆ ಹೋದರೆ ಕೊನೆಯ ದಿವಸ ಸ್ವಲ್ಪ ಜಾಸ್ತಿ ಹೊತ್ತು ತಗೊಂಡು ನನ್ನ ಉಪನ್ಯಾಸವನ್ನು ಮುಗಿಸ್ತೀನಿ. ಅದಕ್ಕೆಲ್ಲ ತಾವು ದಯಮಾಡಿ ಸಹಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ರಾಮಾಯಣ ಮಹಾಮಾಲಾರತ್ನಂ ಒಂದೇ ಅನಿಲಾತ್ಮಜಂ ಅಂತ ಒಬ್ಬ ಕವಿ ಹೇಳಿಬಿಟ್ಟ. ರಾಮಾಯಣ ಅನ್ನತಕ್ಕಂಥದ್ದು ಒಂದು ಮಾಲೆಯಂತೆ, ಅದೊಂದು ರತ್ನಮಾಲೆಯಂತೆ. ಅಲ್ಲಿ ಅನೇಕ ರತ್ನಗಳು ತಮ್ಮ ಪ್ರಭೆಯನ್ನು ಪ್ರಜ್ವಲಿಸ್ತಾ ಇದೆ. ದಶರಥನಂತಹ ಮಹಾಪಾತ್ರ ವೇದಾಂತದ ಸಾಕಾರವಾಗಿ ಕುಳಿತವನು ದಶರಥ. ರಥ, ಈ ದೇಹ ಅನ್ನುವುದನ್ನು ರಥ ಅಂತ ತಿಳಿ ಅಂತ ಉಪನಿಷತ್ತು ಹೇಳುತ್ತೆ. ದೇವಾಲಯ ಅನ್ನತಕ್ಕಂಥದ್ದನ್ನು ರಥ ಅಂತ ತಿಳಿ ಅಂತ ಹೇಳುತ್ತೆ ಉಪನಿಷತ್ತು. ನಾವು ಯಾವುದೇ ದೇವಸ್ಥಾನದ ಪಕ್ಕದಲ್ಲಿ ನಿಂತಿರತಕ್ಕಂಥ ರಥವನ್ನು ನೋಡಿದರೆ ಆ ದೇವಾಲಯದ ಗರ್ಭಗುಡಿಯಂತೆಯೇ ರಥದ ರಚನೆ ಆಗಿಬಿಟ್ಟಿರುತ್ತೆ. ಆ ಗರ್ಭಗುಡಿಯ ಮೇಲೆ ಇರತಕ್ಕ ಕಲಶವೇ ರಥದ ಕಲಶವಾಗಿರುತ್ತೆ. ಆ ರಥದ ಚಕ್ರಗಳು ಆ ಮಂಟಪ ಆಗಿರುತ್ತೆ. ಆ ಮಧ್ಯದಲ್ಲಿ ದೇವಸ್ಥಾನದ ಮಧ್ಯಭಾಗದ ಗರ್ಭಗುಡಿಯಂತೆ ಆ ಉತ್ಸವ ಮೂರ್ತಿಯನ್ನು ಕೂಡಿಸ್ತಕ್ಕಂಥ ಭಾಗ ಇರುತ್ತದೆ. ಆ ಉತ್ಸವ ಮೂರ್ತಿಯೇ ಒಳಗಿರತಕ್ಕ ಸ್ಥಾವರ ಮೂರ್ತಿಯಾಗಿರುತ್ತೆ. ಹೀಗೆ ಇದೇ ಅರ್ಥದಲ್ಲಿ ಈ ದೇಹ ಅನ್ನತಕ್ಕಂಥ ರಥದಲ್ಲಿ ಈ ಆತ್ಮ ಪರಮಾತ್ಮ ಅನ್ನತಕ್ಕಂಥದ್ದರ ಕಿರಣ ಕುಳಿತಿರ್ತದೆ, ದೈವ ಕುಳಿತಿರ್ತದೆ. ಅದನ್ನು ಪ್ರತಿನಿಧಿಸ್ತಾ ಇದ್ದಾನೆ ದಶರಥ ಅನ್ನತಕ್ಕವನು. ದಶ ಇಂದ್ರಿಯಗಳ ಈ ರಥದ ಒಳಗೆ ಉಪಸ್ಥಿತನಾಗಿ ಬಿಟ್ಟಿದ್ದಾನೆ ದಶರಥ. ಅದೊಂದು ಬಹಳ ಅದ್ಭುತವಾದ ಪಾತ್ರ. ಅದು ಬ್ರಹ್ಮರ್ಷಿ ತುಲ್ಯನಾಗಿರತಕ್ಕಂತಹವನು ದಶರಥ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅವನು ಎಂತಹ ಮಹಾಶಕ್ತನಾಗಿ ಬಿಟ್ಟಿದ್ದ ಅಂದರೆ ವಸಿಷ್ಠರೂ ವಿರೋಧಿಸಲಾಗದಂತಹ ಬಹುದೊಡ್ಡ ಜ್ಯೋತಿಷಿಯಾಗಿದ್ದ, ಮಹಾಶಾಸ್ತ್ರಜ್ಞನಾಗಿದ್ದ. ತುಂಬ ಆತುರಮತಿಯೂ ಆಗಿಬಿಟ್ಟು ಕೆಲವು ಸಂದರ್ಭಗಳಲ್ಲಿ ಎಡವಟ್ಟು ಮಾಡ್ಕೊಳ್ತಾ ಇದ್ದ ಅವನು. ಅಂತೂ ಅದೊಂದು ಪಾತ್ರ ಇಡೀ ರಾಮಾಯಣದಲ್ಲಿ ವಾತ್ಸಲ್ಯ ಹಾಗೂ ಕಾನೂನು ಇವುಗಳ ಮಧ್ಯದಲ್ಲಿ ನರಳಿ ಪ್ರಾಣವನ್ನು ತೆಗೆದುಕೊಳ್ಳತಕ್ಕಂಥ ದುರಂತ ಪಾತ್ರವಾಗಿ ಪರಿಣಮಿಸಿಬಿಡುತ್ತೆ. ಇನ್ನು ಆ ಕೌಸಲ್ಯೆ ಅತ್ಯಂತ ಕುಶಲಳಾಗಿದ್ದವಳು ಆಕೆ. ಆದರೆ ಹೆಣ್ಣೊಂದು ಅನುಭವಿಸಕೂಡದಾದ ಆದರೆ ಅನುಭವಿಸಿದಂತಹ ಮತ್ತೊಂದು ದುರಂತ ಪಾತ್ರವಾಗುತ್ತೆ ಕೌಸಲ್ಯೆ. ತನ್ನ ಸವತಿಯರ ಮಧ್ಯೆ ಸಿಕ್ಕಿಕೊಂಡು ಪಟ್ಟದ ರಾಣಿಯ ಗೌರವವನ್ನು ಹೊಂದಿದ್ದರೂ ಗಂಡನ ಪ್ರೀತಿ ಮಮತೆಗಳನ್ನು ಕೈಕೆಗೆ ಬಿಟ್ಟುಕೊಟ್ಟಂಥ ಹೆಣ್ಣಾಗಿಬಿಡುತ್ತೆ ಆಕೆ. ರಾಮನಂತಹ ಪುರುಷೋತ್ತಮನ ತಾಯಿಯಾದರೂ ರಾಮನಷ್ಟೇ ಕಾಲ ರಾಮ ಸಂತುಷ್ಟನಾಗಿದ್ದರೂ ರಾಮನ ತಾಯಿಯಾಗಿ ದುಃಖವನ್ನು ಅನುಭವಿಸಬೇಕಾಗುತ್ತೆ. ಹೀಗಾಗಿ ಆ ತಂದೆ ತಾಯಿಗಳಿಬ್ಬರೂ ಯಾವುದೋ ಒಂದು ದುರಂತದ ಛಾಯೆಯಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಪ್ರಾರಂಭದಲ್ಲೆಲ್ಲ ಬಹು ಸಂತುಷ್ಟ ಚಿತ್ರಳಾಗಿದ್ದವಳು ಕೈಕೆ. ರಾಮನ ಅತ್ಯಂತ ಪ್ರೀತಿಯ ಮಾತೆ, ರಾಮನೇ ಆ ಮಾತನ್ನು ಹೇಳಿಬಿಡ್ತಾನೆ. ಹಾಗೆ ನೋಡಿದ್ರೆ ಬೇರೆ ತಾಯಿಯಂದರಿಗೆಲ್ಲ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾ ಇದ್ದಿದೆ ಕೈಕೆ ಹತ್ತಿರ. ಅಂತಹ ಕೈಕೆ ನನಗೆ ಯಾಕೆ ವಿರುದ್ಧವಾಗಿ ಮಾತಾಡಿಬಿಟ್ಲು? ಹೀಗೆ ಕೈಕೆ ನನ್ನನ್ನು ವಿರೋಧಿಸಿ ಮಾತನಾಡ್ತಾ ಇದ್ದಾಳೆ ಅನ್ನತಕ್ಕಂಥದ್ದು ಒಂದು ಸಂಕೇತವೇ ಅಂತಾನೆ ರಾಮ ಲಕ್ಷ್ಮಣನ ಹತ್ರ ಮಾತಾಡ್ತಾರೆ. ನಾನು ಅದನ್ನು ಕೊನೆಯ ದಿವಸ ಚರ್ಚೆ ಮಾಡ್ತೀನಿ ನಿಮಗೆ. ಆದರೆ ಅತ್ಯಂತ ಒಳ್ಳೆಯವಳಾಗಿದ್ದ ಕೈಕೆ, ಗಮನಿಸಿ ಇದನ್ನು. ರಾಮನಿಗೆ ಪಟ್ಟಾಭಿಷೇಕ ಆಗತಾ ಇದೆ ಎನ್ನತಕ್ಕಂಥ ಸುದ್ದಿಯನ್ನು ಕೇಳಿ
ಅದನ್ನು ಹೇಳಿದ ಮಂಥರೆಗೆ ಬಹುಮಾನವನ್ನು ಕೊಟ್ಟಾಕೆ ಆಕೆ. ಮಂಥರೆ ಪ್ರಲೋಭನೆಯನ್ನು ಮಾಡಿ ಕೈಕೆಯ ಮನಸ್ಸನ್ನು ಕೆಡಿಸಲಿಕ್ಕೆ ಪ್ರಯತ್ನಪಟ್ಟಾಗ ಪ್ರಾರಂಭದಲ್ಲಿ ಮಂಥರೆಯನ್ನು ತಿರಸ್ಕರಿಸಿದಾಕೆ ಕೈಕೆ. ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ ಹೇಳಿದ್ರೆ ಭರತನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ ಎನ್ನುವುದಕ್ಕಿಂತ ಹೆಚ್ಚಿನ ಸಂತೋಷವನ್ನು ಪಟ್ಟಾಕೆ ಕೈಕೆ. ಆದರೆ ಬುದ್ಧಿ ನಮ್ಮ ಹಿಡಿತದಲ್ಲಿ ಇಲ್ಲದೆ ಹೋದಾಗ, ನಾವು ವಿಮರ್ಶಕರಾಗಿ ಅಧ್ಯಯನವನ್ನು ಮಾಡದೆ ಹೋದಾಗ, ನಮ್ಮ ಮುಂದೆ ಇರತಕ್ಕಂಥ ಎರಡು ದಾರಿಗಳಲ್ಲಿ ಯಾವುದು ಸರಿಯಾದ ದಾರಿ ಎನ್ನತಕ್ಕಂಥ ನಿರ್ಣಯವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಅಸಮರ್ಥರಾಗಿ ಹೋದಾಗ ಇಂಥ ಪ್ರಲೋಭನೆಗಳಿಗೆ, ಅವಿವೇಕಕ್ಕೆ, ದುರ್ಬೋಧೆಗಳಿಗೆ ಪಕ್ಕಾಗಿ ಬಿಡಬೇಕಾಗುತ್ತೆ. ಆದರೆ ಮತ್ತೊಮ್ಮೆ ಮಂಥರೆಯನ್ನು ನಾವು ಟೀಕೆ ಮಾಡುವಂತಿಲ್ಲ. ಮಂಥರೆ, ಅವಳ ಹೆಸರೇ ಎಂಥದ್ದು, ಮಂಥನ. ಅದು ಅವಳ ಪಾತ್ರ ಇರತಕ್ಕಂಥದ್ದೇ ರಾಮಾಯಣದ ಪಾತ್ರಗಳನ್ನು ಮಂಥನ ಮಾಡಲಿಕ್ಕೆ ಬಂದವಳು ಅವಳು. ಅದೊಂದು ನಿಕಷ, ಅದೊಂದು ಒರೆಗಲ್ಲದು. ಮಂಥರೆ ಹಾಗೆ ಮಾಡದೇ ಇದ್ದರೆ ರಾಮ ಹೋಗ್ತಾ ಇರಲಿಲ್ಲ, ರಾವಣನ ನಾಶನ ಆಗ್ತಾ ಇರಲಿಲ್ಲ, ಅದೆಲ್ಲ ಬೇರೆ ಮಾತು. ಆದರೆ ಒಂದು ಪಾತ್ರವಾಗಿ ಮಂಥರೆ ಬಹಳ ದೊಡ್ಡ ಹೆಣ್ಣು. ಅತ್ಯಂತ ಸಹಜವಾಗಿ ಇಬ್ಬರು ರಾಜರಿರ್ತಾರೆ ಅನ್ಕೊಳ್ಳಿ ಸ್ವಾಮಿ. ಆ ಇಬ್ಬರು ರಾಜರಿಗೂ ಕೆಲವು ಸಖರಿರುತ್ತಾರೆ. ಒಬ್ಬ ರಾಜನ ಆತ್ಮೀಯನಾಗಿರುವವನು ವಿರೋಧಿ ರಾಜನ ವಿರುದ್ಧವಾಗಿಯೇ ಯೋಚನೆ ಮಾಡಬೇಕು, ಪರವಾಗಿ ಯೋಚನೆ ಮಾಡಲಿಕ್ಕಾಗಲ್ಲ. ಹಾಗೆ ಮಂಥರೆ ಭರತನ ಹುಟ್ಟಿನಿಂದ ಜೊತೆಗಿದ್ದವಳು, ಭರತನಿಗೆ ಅತ್ಯಂತ ಆಪ್ತಳಾಗಿದ್ದವಳು, ದಾಸಿಯಾಗಿದ್ದವಳು, ಸಖಿಯಾಗಿದ್ದವಳು, ಒಂದು ಅರ್ಥದಲ್ಲಿ ಕೈಕೆಯ ಸ್ಥಾನವನ್ನು ತುಂಬಿದ್ದವಳು ಅವಳು. ಹೀಗಾಗಿ ಮಂಥರೆ ಭರತನಿಗೆ ರಾಜ್ಯ ಸಿಗಲಿ ಅಂತ ಆಶೆ ಪಟ್ಟಿದ್ದು ತಪ್ಪೇನೂ ಇಲ್ಲ. ಅದ್ರಿಗೆ ಆಶೆ ಪಟ್ಟಿರಬಹುದು, ಕೇಳಿರಬಹುದು, ಒತ್ತಾಯ ಮಾಡಿರಬಹುದು. ಆದರೆ ಕೈಕೆಯಾಗಿ ಒಳಗಾಗಿ ಬಿಟ್ಲು. ನಮಗೆ ಹೇಳಿಕೊಡುವವರು 1000 ಜನ ಇರ್ತಾರೆ, ಕೊನೆಗೆ ಎದುರಿಸಬೇಕಾದವ್ರು ನಾವೇನೇ. ಹೇಳಿಕೊಡುವವರು ಯಾರು ನಮ್ಮ ಜೊತೆಗೆ ಬರೋದಿಲ್ಲ. ಹೀಗಾಗಿ ಮಂಥರೆಯನ್ನು ನಾವು ಟೀಕೆ ಮಾಡುವಂತಿಲ್ಲ. ಅದೊಂದು ಪೋಷಕ ಪಾತ್ರ, ಅದು ಬಹಳ ಒಳ್ಳೆಯ ಪಾತ್ರ ಅದು. ಆದರೆ ಕೈಕೆ, ತುಂಬ ಒಳ್ಳೆಯವಳಾಗಿದ್ದ ಕೈಕೆ ಯಾಕೆ ಹಾಗೆ ಬದಲಾವಣೆ ಆಗಿಬಿಟ್ಲು? ಅದು ಕ್ಷಣಿಕ ಬದಲಾವಣೆ. ಪಾಪ ರಾಮನನ್ನು ಭರತ ವಾಪಸ್ ಕರ್ಕೊಂಡು ಬರ್ತೀನಿ ಇಂಥ ಅಡವಿಗೆ ಬಂದಾಗ ಆ ಕೈಕೆಯೂ ಹೋಗ್ಬಿಡ್ತಾಳಲ್ರಿ ರಾಮನ ಕರ್ಕೊಂಡು ಬರೋದಕ್ಕೆ. ಇಡೀ ಅಯೋಧ್ಯ ಜನತೆ ಕೈಕೆಯನ್ನು ಬೈತಾ ಇದೆ. ಎಲ್ಲರ ಹತ್ತಿರಲೂ ಬೈಸಿಕೊಂಡೂ ಕೈಕೆ ಹೋಗ್ಬಿಡ್ತಾಳೆ, ರಾಮನನ್ನು ಕರ್ಕೊಂಡು ಬರೋಣ ವಾಪಸ್ಸು. ಅತ್ಯಂತ ದ್ವಂದ್ವಭೂಯಿಷ್ಠವಾಗಿರತಕ್ಕ ಅತ್ಯಂತ ಸಂದಿಗ್ಧ ಪಾತ್ರ ಅಂದರೆ ಕೈಕೆಯ ಪಾತ್ರ. ಒಂದು ಅರ್ಥದಲ್ಲಿ ದೇವತೆಗಳೆಲ್ಲ ಕೈಕೆಗೆ ನಮಸ್ಕೃತರಾಗಿರಬೇಕು, ಋಷಿಗಳೆಲ್ಲ ಕೈಕೆಯನ್ನು ಪ್ರಶಂಸೆ ಮಾಡಬೇಕು. ಏಕೆಂದರೆ ಬ್ರಹ್ಮಾದಿ ದೇವತೆಗಳೆಲ್ಲ ವಿಷ್ಣುವನ್ನು ಕೇಳಿದ್ದೇ ರಾವಣನ ಸಂಹಾರಕ್ಕೆ. ಆ ರಾವಣನ ಸಂಹಾರ ಆಗಲಿಕ್ಕೆ ಕೈಕೆಯೇ ಕಾರಣವಾಗಿದ್ದು. ಆ ಅರ್ಥದಲ್ಲಿ ಕೈಕೆ ಮಾನ್ಯಳು. ಹೀಗಾಗಿ ರಾಮಾಯಣದ ನದಿಯನ್ನು ತಿರುಗಿಸಿದಂತಹ ಮಹಾ ಶಕ್ತಿಯಾಗಿ ಕೈಕೆಯ ಪಾತ್ರ ಒಂದು ರಾಮಾಯಣದ ಮಾಲೆಯಲ್ಲಿ ಮಿಂಚುತ್ತಾ ಇದೆ. ಇನ್ನು ಸುಮಿತ್ರೆ, ಹೆಸರೇ ಮಿತ್ರೆ, ಒಳ್ಳೆಯ ಮಿತ್ರೆ. ಅತ್ತ ಕೌಸಲ್ಯಗೆ ಇತ್ತ ಕೈಕೆಯ ಮಧ್ಯದಲ್ಲಿ ಇದ್ದು ಆ ಈರುವರು ದಡಗಳನ್ನು ತನ್ನ ಧಾರ್ಮಿಕ ಮೈತ್ರಿ ಬುದ್ಧಿಯಲ್ಲಿ ಸರಿತೂಗಿಸಿಕೊಂಡು ಹೋದಂಥ ನದಿ ಸುಮಿತ್ರೆ. ಆ ಸುಮಿತ್ರೆಯ ಮಗನಾಗಿ ಲಕ್ಷ್ಮಣ ಇನ್ನೆಂತಹವನಾಗಿರ್ಲಿಕ್ಕೆ ಸಾಧ್ಯ ಇದೆ? ಅವನು ಮಿತ್ರನಾಗಿರಲಿಕ್ಕೆ ಸಾಧ್ಯ ಉಂಟು. ಆ ಸುಮಿತ್ರೆ ಎನ್ನತಕ್ಕಂಥ ಪಾತ್ರ ಮಧ್ಯಶಾಲಿನಿಯಾಗಿ, ಮಧ್ಯ ಮಾರ್ಗಿಯಾಗಿ, ಸುವರ್ಣ ಮಾಧ್ಯಮವಾಗಿ ಒಂದು ರತ್ನವಾಗಿ ಹೊಳಿತಾ ಇದೆ ರಾಮಾಯಣ ಅನ್ನತಕ್ಕಂಥ ಗ್ರಂಥದಲ್ಲಿ. ಇನ್ನು ಲಕ್ಷ್ಮಣನ ಬಗ್ಗೆ ಹೇಳಬೇಕಾದ್ದೇ ಇಲ್ಲ, ನೆನ್ನೆಯೆಲ್ಲ ನಾವು ಲಕ್ಷ್ಮಣನ ಬಗ್ಗೆ ಮಾತಾಡಿದ್ದೇವೆ. ಇನ್ನು ಭರತ, ಬಹುಶಃ ಭರತನಂತಹ ಪಾತ್ರ ಇನ್ಯಾವುದಿರಲಿಕ್ಕೆ ಸಾಧ್ಯ ಉಂಟು? ಭರತನಂತಹ ಧಾರ್ಮಿಕ ವ್ಯಕ್ತಿ ಇನ್ಯಾರು ಇರಲಿಕ್ಕೆ ಸಾಧ್ಯ ಉಂಟು? ಶ್ರೀರಾಮರು ರಾಜ್ಯವನ್ನು ಬಿಟ್ಟು ಹೋಗಿದ್ದು ಬಹುದೊಡ್ಡ ವಿಷಯ. ಆದರೆ ತನ್ನ ಬಳಿಗೆ ಬಂದದ್ದು, ಆಲಿಂಗಿಸಿಕೊಂಡದ್ದು, ಕಾನೂನುಬದ್ಧವಾಗಿಯೇ ರಾಮನಿಂದಲೇ ಕೊಡಲ್ಪಟ್ಟದ್ದು,
ಅಂತಹ ರಾಜ್ಯವನ್ನು ಭರತ ತಿರಸ್ಕರಿಸಿಬಿಟ್ನಲ್ಲ. ಅವನು ಎಂಥ ಕರ್ಮಯೋಗೇನ್ರಿ ಆತ ಭರತ. ಆ ಭರತನಿಗೆ ಸಮಾನವಾದಂಥ ಒಂದು ಸಂತ ವ್ಯಕ್ತಿತ್ವದ ಪಾತ್ರ ಎಲ್ಲಿಯಾದರೂ ಇರಲಿಕ್ಕೆ ಸಾಧ್ಯವೇ ಪ್ರಪಂಚ ಸಾಹಿತ್ಯದಲ್ಲಿ? ಒಂದು ಅರ್ಥದಲ್ಲಿ ಭರತ ರಾಮನ ಬಳಿಗೆ ಹೋಗಿ ವಿಜಯವನ್ನು ಸಾಧಿಸದೇ ಇದ್ದಿದ್ದರೆ, ಈ ವಾಕ್ಯವನ್ನು ದಯವಿಟ್ಟು ಗಮನಿಸಬೇಕು ನೀವು. ಬಹುಶಃ ಅಯೋಧ್ಯಕಾಂಡದಲ್ಲಿ ಉಪನ್ಯಾಸ ಮಾಡಿದವರು ಇದನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ನಾನು ನಂಬುತ್ತಾ ಇದ್ದೇನೆ. ಭರತ ರಾಮನನ್ನು ಕರೆದುಕೊಂಡು ಬರಲಿಕ್ಕೆ ಹೋದ. ಅವನು ಕರ್ಕೊಂಡು ಬರಲಿಲ್ಲ, ಆದರೆ ಅವನು ವಿಜಯಿಯಾಗಿ ಬಂದ. ಯಾವುದು ಭರತನ ವಿಜಯ ಹಾಗಾದರೆ? ಇಡೀ ರಾಮಾಯಣದಲ್ಲಿ ಮುಂದೆ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ ಅಂದರೆ ಅದಕ್ಕೆ ಭರತ ಕಾರಣ. ಕೈಕೆಯ ವರವನ್ನು ನೀವು ಜ್ಞಾಪಿಸಿಕೊಳ್ಳಿ. ಕೈಕೆ ಕೇಳಿದ್ದದ್ದು ಹೀಗೆ, ಬಹಳ ಪ್ರಧಾನವಾದ ಒಂದು ವಿಷಯ ಇದು. ಕೈಕೆ ಕೇಳಿದ್ದು ಭರತನಿಗೆ ಪಟ್ಟಾಭಿಷೇಕ ಕಟ್ಟಬೇಕು, 14 ವರ್ಷವನ್ನು ವನವಾಸ ಹೋಗಬೇಕು ಅಂತ. ಈ ವಾಕ್ಯದ ಅರ್ಥ 14 ವರ್ಷಗಳ ವನವಾಸವನ್ನು ಮುಗಿಸಿದ ಮೇಲೆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀವಿ ಅಂತ ಅಲ್ಲ. 14 ವರ್ಷ ಮುಗೀತಾ ಇದ್ದ ಹಾಗೆ ರಾಮನಿಗೆ ಮತ್ತೆ ಅಯೋಧ್ಯೆ ಸಿಗುತ್ತೆ ಅಂತ ಅಲ್ಲ. 14 ವರ್ಷ ಕಾಡು ಹೋಗಬೇಕು ಅವನು. ಈ ಅಭಿಷೇಕದ ಸಾಮಗ್ರಿಗಳಿಂದ ಭರತನಿಗೆ ಪಟ್ಟ ಕಟ್ಟಬೇಕು. ಭರತನಿಗೆ ಪಟ್ಟ ಕಟ್ಟಬೇಕು ಅಂತ ಕೈಕೆ ಹೇಳಿಲ್ಲೇ ವಿನಃ 14 ವರ್ಷಗಳ ನಂತರ ರಾಮನಿಗೆ ಮತ್ತೆ ಪುನಃ ರಾಜ್ಯ ಪ್ರದಾನ ಆಗತ್ತೆ ಅಂತ ಅಲ್ಲ. ಆ ಅರ್ಥದಲ್ಲಿ ಕಾನೂನಿನ ಪರಿಭಾಷೆಯಲ್ಲಿ ಮಾತನಾಡುವುದಾದರೆ ರಾಮರು ಮತ್ತೆ ಅಯೋಧ್ಯೆಗೆ ಬರ್ಬೋದು, ಆದರೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ ಅವರು. ಇಂತಹ ಒಂದು ರಹಸ್ಯ ಸ್ಫೋಟವನ್ನು ವಿಭಜನೆ ಮಾಡಿ ರಾಮನನ್ನು ಸಿಂಹಾಸನಕ್ಕೆ ಹತ್ತಿಸುವ ವಚನವನ್ನು ತಗೊಂಡವನು ಭರತ. ಹೀಗಾಗಿ ಒಂದು ಅರ್ಥದಲ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣನನ್ನು ನಾವು ಪುನಃ ಪ್ರತಿಷ್ಠಾಪನಾಚಾರ್ಯ ಅಂತ ಕರೆಯುವುದು ಹೇಗೆ ಸೂಕ್ತವಾಗುತ್ತೋ ಹಾಗೆ ರಾಮರನ್ನು ಪುನಃ ಪ್ರತಿಷ್ಠಾಪನಾಚಾರ್ಯನಾಗಿ ಆ ಕರ್ತವ್ಯವನ್ನು ನಿರ್ವಹಿಸಿದವನು ಭರತ. ಯಾವಾಗ ರಾಮರು ವಾಪಸ್ ಬರುವುದಿಲ್ಲ ಅಂತ ತೀರ್ಪಾಗಿ ಬಿಡುತ್ತದೆಯೋ ಆಗ ಭರತ ಸತ್ಯಾಗ್ರಹವನ್ನು ಮಾಡಿಬಿಡ್ತಾನೆ. ದರ್ಭೆಗಳನ್ನು ಹರಡಿ ಮಲಗಿಬಿಟ್ಟು ರಾಮರಿಗೆ ಹೇಳ್ತಾನೆ, ನೀನು ಅಯೋಧ್ಯೆಗೆ ಬರ್ತೀಯಾ ಅಂತ ಮಾತು ಕೊಡುವ ತನಕ ನಾನು ಹೇಳುವುದಿಲ್ಲ. ಮುಂದೆ ಹೇಗೆ ಹೋಗಬೇಕು? ರಾಮ ಒದಾಡ್ತಾ ಇದ್ದಾನೆ, ಬಲವಂತ ಮಾಡ್ತಾ ಇದ್ದಾನೆ. ಯಾಕಯ್ಯ ಹೀಗೆ ಮಲ್ಕೊಂಡ್ಬಿಟ್ಟಿದೀಯ ನೀನು? ಇದೆಲ್ಲ ಬ್ರಾಹ್ಮಣರು ಮಾಡ್ಬೋದಪ್ಪ, ಕ್ಷತ್ರಿಯರು ಮಾಡಿಕೊಡುದು. ಏಳು ಏಳು ಏಳು. ಕೊನೆಗೆ ದೇವತೆಗಳು ಮಧ್ಯಸ್ಥಿಕೆಯಾಗಿ ಭರತನಿಗೆ ರಾಮನ ಮಾತನ್ನು ಕೇಳಯ್ಯ ಅಂತ ಹೇಳಿಸ್ತಾರೆ. ಆಗ ಭರತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ರಾಮ, ಹಾಗಾದರೆ 14 ವರ್ಷಗಳ ವನವಾಸ ನಿಮ್ಮಪ್ಪನಿಗೆ ಮಾತು ಕೊಟ್ಟು ಬಿಟ್ಟಿದ್ದೀಯಾ, ನಾನು ಮುಗಿಸಿ ಬರ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ಆ 14 ವರ್ಷಗಳ ವನವಾಸ ಆದ ಮೇಲೆ ನಾನು ಬಂದು ಸಿಂಹಾಸನವನ್ನು ಏರ್ತೀನಿ ಅಂತ ಮಾತು ಕೊಡು. ಆಗ ರಾಮರು ಮಾತು ಕೊಡ್ತಾರೆ. ಹೀಗಾಗಿ ಪುನಃ ಅಯೋಧ್ಯೆಯ ಪ್ರವೇಶವನ್ನು ಮಾಡಿ ಆ ಸಿಂಹಾಸನದಲ್ಲಿ ರಾಮರು ಕುಳಿತುಕೊಳ್ಳಲಿಕ್ಕೆ ಆ ಭರತ ತೆಗೆದುಕೊಂಡಂಥ ಮಾತು ಕಾರಣ ಆಗುತ್ತೆ. ಇಲ್ಲಿ ರಾಮರು ಬರೋಕೆ ಆಗ್ತಾನೇ ಇರಲಿಲ್ಲ. ಆದ್ದರಿಂದಲೇ ಅಯೋಧ್ಯಾಕಾಂಡದ ಕೊನೆಯಲ್ಲಿ, ನಾನು ಮತ್ತೊಮ್ಮೆ ಮಾತಾಡ್ತೀನಿ, ಅಯೋಧ್ಯಾಕಾಂಡದ ಕೊನೆಯಲ್ಲಿ ಶ್ರೀರಾಮರು ರಾವಣನ ನಿಗ್ರಹವನ್ನು ಮಾಡಿ ವಾಪಸ್ಸು ಬರ್ತಾ ಇದ್ದಾಗ ಭರದ್ವಾಜಾಶ್ರಮದಲ್ಲಿ ಇಳಿದುಕೊಂಡವರು ಹನುಮಂತನಿಗೆ ಹೇಳ್ತಾರೆ, ಹನುಮಂತ ಹೋಗಿ ನೋಡು, ಭರತ ರಾಜ್ಯವನ್ನು ಆಳ್ತಾ ಇದ್ದಾನೆ, ಭರತನಿಗೆ ಏನಾದರೂ ರಾಜ್ಯದಲ್ಲಿ ಆಸಕ್ತಿ ಇದ್ದರೆ ವಾಪಸ್ ನೋಡು, ನಾನು ಹಿಂದಕ್ಕೋಗ್ಬಿಡ್ತೀನಿ ನಾನು. ಹೀಗಾಗಿ ರಾಮರಿಗೆ ಗೊತ್ತಿದೆ, ಧರ್ಮ ಸೂಕ್ಷ್ಮದ ಪ್ರಕಾರ ರಾಮರು ಬಂದು ಸಿಂಹಾಸನವನ್ನು ಹತ್ತುವಂತಿಲ್ಲ. ಆದರೆ ಭರತನ ನೀತಿಯೇ ಬೇರೆ, ಭರತನ ರೀತಿಯೇ ಬೇರೆ, ಭರತನ ತತ್ವವೇ ಬೇರೆ, ಭರತನ ಸಂಹಿತೆಯೇ ಬೇರೆ.
ರಾಮರೇ ಬಲವಂತವಾಗಿ ನೂಕಿದ್ದರೂ 14 ವರ್ಷದ ನಂತರ ಬರ್ತೀವಿ ಅಂತ ಹೇಳಿದ್ದರೂ ಕೂಡ ಹೋದ್ನೇನ್ರಿ ರಾಜ್ಯದೊಳಕಾತ. ರಾಜ್ಯವನ್ನು ಅನುಭವಿಸುವುದಿರಲಿ. ಚಂದ್ರಶೇಖರ್ ಆಜಾದ್ ಅವರನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ರು, ಯಾಕೆ ನೀವು ಮದುವೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಅವರು ಉತ್ತರ ಹೇಳ್ತಾ ಇದ್ರು, ಮದುವೆ ಆದರೆ ಸಂಸಾರದಲ್ಲಿ ಸೇರ್ಕೊಂಡು ಬಿಡ್ತೀನಿ, ಆದರೆ ನನಗೆ ಭಾರತ ಮಾತೆಯ ಸ್ವತಂತ್ರ ಅನ್ನುವ ದೀಕ್ಷೆಯನ್ನು ತಗೊಂಡ್ಬಿಟ್ಟಿದ್ದೀನಲ್ಲ ನಾನು. ಹೀಗಾಗಿ ಅದೇ ನನಗೆ ಬಹಳ ಪ್ರಧಾನವಾದದ್ದು. ಮದುವೆಯಲ್ಲಾಗಲಿ ಅಂತಹ ವಿಷಯದೊಳಗೆ ಮನಸ್ಸನ್ನು ಪ್ರವೇಶ ಮಾಡಿಬಿಟ್ರೆ ಸಂಪೂರ್ಣ ಸನ್ಯಾಸ ಎಲ್ಲಿ ಸಿಗುತ್ತೆ? ಸನ್ಯಾಸನ ಕಾವಿ ಬಟ್ಟೆ ಹಾಕ್ಕೊಳ್ಳೋದಲ್ಲ, ಸನ್ಯಸ್ತ ಕರ್ಮ ಅದು ಬೇರೆ, ಅದು ಬಹಳ ದೊಡ್ಡ ವೇದಾಂತದ ವಿಷಯ, ಅದು ನೀವು ಮಾತಾಡೋಲ್ಲ ನಾನು. ಚಂದ್ರಶೇಖರ್ ಆಜಾದವರು ಆ ಸನ್ಯಾಸವನ್ನು ಒಪ್ಪಿಕೊಂಡವರು. ಕೃಷ್ಣ ನಮಗೆಲ್ಲರಿಗೂ ಹೇಳ್ತಾನೆ ಸನ್ಯಾಸಿಗಳಾಗಬೇಕು ನಾವು ಅಂತಾನೆ. ಆ ಅರ್ಥದಲ್ಲಿ ಸನ್ಯಾಸ ಅಂದರೆ ಏನಯ್ಯ ಅಂತ ಮಾತಾಡ್ತಾ, ನಾವು ಏನಾದರೂ ಕರ್ಮಗಳನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಮನಸ್ಸು ಶಿಥಿಲವಾಗಿ ಬಿಟ್ಟಿದೆ, ಅಧ್ಯಯನ ಮಾಡಲಿಕ್ಕೆ ಆಗ್ತಾ ಇಲ್ಲ, ಜಯಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀನೇನಯ್ಯ ಮಾಡಬೇಕು ಅಂದರೆ ಅಭ್ಯಾಸೇನತು ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ನಾನು ಯೋಗದ ಪಾಠ ಮಾಡ್ತಾ ಇದ್ದೀನಿ, ನಾನು ಉಪನ್ಯಾಸ ಮಾಡ್ತಾ ಇದ್ದೀನಿ, ನಾನು ಪಾಠ ಮಾಡ್ತಾ ಇದ್ದೀನಿ, ನಾನೇನೋ ಅಧ್ಯಯನ ಮಾಡ್ತಾ ಇದ್ದೀನಿ, ಯಾವುದನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಯಾವುದಾದ್ರು ತಂತ್ರಜ್ಞನ ಆಗಿದ್ದೀನಿ, ವ್ಯಾಪಾರದಲ್ಲಿ ಕೂತ್ಕೊಂಡಿದ್ದೀನಿ, ಇಂಥ ಯಾವುದೇ ವೃತ್ತಿಯನ್ನು ನೀವು ಹೇಳಿದ್ರೂ ನೀವು ಆ ವೃತ್ತಿಯಲ್ಲಿ ಗೆಲ್ಲಬೇಕಾಗಿದ್ದರೆ 2 ಮೂಲ ಕಾರಣಗಳಿದೆ. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ ಅಂತಾರಂತ. ಆ ವಿರಾಗಿಗಳು ನಾವು ಆಗಬೇಕು ಅಂತ ಹೇಳ್ತಾನೆ ಕೃಷ್ಣ. ಸಂಸಾರಿಗಳಾಗಿಯೂ ವಿರಾಗಿಗಳಾಗಿ ಅಂತಾನಂತ. ಅಂದರೆ ಅಲ್ಲಿನ ವಿರಾಗದ ಅರ್ಥ ಬೇರೆ, ಅದಿರಲಿ, ಈಗ ನಾನು ಚರ್ಚೆ ಮಾಡಲ್ಲ. ಭಗವದ್ಗೀತೆ ಉಪನ್ಯಾಸಗಳು ಹೇಗೋ ನಿಮ್ಮಲ್ಲಿ ನಡೆಯಲಿದೆ, ಆಗ ಅವರು ಚರ್ಚೆ ಮಾಡ್ತಾರೆ. ಅಂತಹ ವಿರಾಗಿಯಾಗಿದ್ದವನು ಭರತ. ಚಂದ್ರಶೇಖರ ಆಜಾದ್ ಅವರು ಅಂಥವರಾಗಿದ್ದವರು. ಅವರಿಗೆಲ್ಲ ಈ ರಾಮಾಯಣದ ಸ್ಫೂರ್ತಿ. ಭರತ ಎಲ್ಲಿ ಅಯೋಧ್ಯೆಯ ಒಳಗೆ ಪ್ರವೇಶ ಮಾಡಿಬಿಟ್ರೆ ಅದರ ಸ್ಪರ್ಶವಾಗಿಬಿಟ್ಟು ನಾನು ವಿಚಲಿತನಾಗಿಬಿಡ್ತೀನೋ ಅಂತ. ಆ ಭೋಗ ಸಾನ್ನಿಧ್ಯವೇ ನನಗೆ ಬೇಕಿಲ್ಲ. ಹೀಗಾಗಿ ನಂದಿಗ್ರಾಮದಲ್ಲಿ ಉಳಿದವನು ಎಂಥ ದೊಡ್ಡ ಪಾತ್ರ ನುಡಿಯೋದು. ಸುಖ ಅರಸಿ ಬಂದರೂ, ರಾಜ್ಯಪಟ್ಟ ಬೇಡಿ ಬಂದರೂ, ಅಣ್ಣನ ಬೆಂಬಲವಿದ್ದರೂ, ಕಾನೂನಿನ ಬೆಂಬಲವಿದ್ದರೂ ನನಗದು ಬೇಡ ಅಂತ ಬೆನ್ನು ಹಾಕಿದವನು. ಅಂಥದ್ದೊಂದು ಬಹುದೊಡ್ಡ ಪಾತ್ರ. ಇನ್ನು ವಿರೋಧಿ ನಾಯಕರಲ್ಲಿ ಇಂದ್ರಜಿತುವೋ, ರಾವಣನೋ, ಇವ್ರ ಬಗ್ಗೆ ಎಲ್ಲ ನಾವು ಮಾತನಾಡಿದ್ದೇವೆ ಆಗಲೇ. ಎಂಥ ತಪಸ್ವಿಗಳು ಅವರು, ಎಂಥ ಛಲದಂಕಮಲ್ಲರು ಅವರು. ಎಷ್ಟು ತೀವ್ರವಾಗಿ ತಾವು ಅನುಭವಿಸಿದ್ದನ್ನು ಕಾರ್ಯರೂಪಕ್ಕೆ ತಂದು ಗುರಿಯನ್ನು ಸಾಧಿಸಿದವರು. ಮಹಾನ್ ಶಕ್ತರು. ಆ ಮನಸ್ಸನ್ನು ಏಕೀಕರಣಕ್ಕೆ ಒಳಗ ಮಾಡಿ ಈಶ್ವರನನ್ನೇ ಎಳೆದವನು ಅವನು ರಾವಣ. ಇಂದ್ರನನ್ನೇ ಸೆರೆ ಹಿಡಿದವನು ಆ ಇಂದ್ರಜಿತು. ಅವರ ದೌರ್ಬಲ್ಯಗಳಿಂದ ಕೆಟ್ಟ ಹೋಗ್ಬಿಟ್ರು. ಆದರೆ ತಪಸ್ಸು ಅನ್ನತಕ್ಕಂಥದ್ದೊಂದು ಇದೆಯಲ್ಲ, ಅದನ್ನು ಮಾಡತಕ್ಕಂಥ ಕೇಂದ್ರೀಕರಣ ಶಕ್ತಿ ಇದೆಯಲ್ಲ, ಅದನ್ನು ಗ್ರಹಿಸಿದಿರಲ್ಲ, ಅದನ್ನು ಜಯಿಸಿದಿರಲ್ಲ, ಅದರಲ್ಲಿ ನಿಷ್ಣಾತರಾದರಲ್ಲ, ಅದೇನು ಸಾಮಾನ್ಯವಾದ ವಿಷಯ ಅಲ್ವಲ್ಲ. ಆ ಕುಂಭಕರ್ಣನಂತಹ ಮಹಾನ್ ಧಾರ್ಮಿಕ, ಎಂಥೆಂಥ ಪಾತ್ರಗಳಿದೆ ರಾಮಾಯಣದಲ್ಲಿ. ಆದರೆ ಕವಿ ಹೇಳ್ತಾನೆ, ರಾಮಾಯಣ ಮಹಾಮಾಲಾರತ್ನಂ, ಈ ಅನೇಕಾನೇಕ ಪಾತ್ರಗಳು ಅನ್ನತಕ್ಕಂತಹ ಪುಷ್ಪ ಮಾಲೆಯಲ್ಲಿ ಆ ಮಧ್ಯದಲ್ಲಿ ಒಂದು ವೈದೂರ್ಯ ಹೊಳಿತಾ ಇದೆಯಂತಯ್ಯ. ಅದು ಯಾವುದಪ್ಪ ಅಂದರೆ ಅವನು ಅನಿಲಾತ್ಮಜಂ, ಅವನಿಗೆ ಒಂದೇ, ಅವನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಆ ರಾಮಾಯಣ ಅನ್ನತಕ್ಕಂಥ ಪುಷ್ಪಮಾಲೆಯ ಮಧ್ಯದಲ್ಲಿನ ಒಂದು ಕೇಂದ್ರ ಬಿಂದುವಾಗಿ, ಆ ರಾಮಾಯಣ ಅನ್ನತಕ್ಕಂಥ ನವರತ್ನ ಹಾರದ ಮಧ್ಯದಲ್ಲಿ ವೈದೂರ್ಯವಾಗಿ, ರಾಮಾಯಣ ಅನ್ನತಕ್ಕಂಥ ಪಾತ್ರ ಪ್ರಪಂಚದ ಮಧ್ಯದಲ್ಲಿ ದೇದೀಪ್ಯಮಾನವಾಗಿ ಪ್ರಕಾಶಿಸ್ತಾ ಇರತಕ್ಕಂಥ ಒಂದು ಪಾತ್ರ ಇದೆ. ಅದು ಒಂದೇ ಅನಿಲಾತ್ಮಜಂ, ಅನಿಲಾತ್ಮಜನಾಗಿ, ವಾಯುಪುತ್ರನಾಗಿ, ಜೀವಾತ್ಮನಾಗಿ, ಪರಮಾತ್ಮನ ಸಖ್ಯದಲ್ಲಿ ಬೆಳಗತಾ ಇರತಕ್ಕಂಥ ಮಹಾನ್ ತೇಜಸ್ವಿ ಭಕ್ತನಾಗಿದ್ದಾನೆ ಹನುಮಂತ. ಅವನಿಗೆ ನಮಸ್ಕಾರ ಮಾಡ್ತೀನಿ. ಆತ್ಮೀಯರೇ, ಯುದ್ಧಕಾಂಡದಲ್ಲಿ ಹನುಮಂತನ ಅತಿ ವಿಶಿಷ್ಟವಾಗಿರತಕ್ಕಂಥ 1-2 ಸಂದರ್ಭಗಳನ್ನು ಈ ದಿವಸ ನಾನು ಮಾತನಾಡಲಿದ್ದೇನೆ. ಹೀಗಾಗಿ ಈ ಹನುಮಂತನ ಸ್ಮರಣೆಯ ಮೂಲಕ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣ ಅಂತ ಹೇಳ್ತಾ, ನನಗೆ ಗೊತ್ತಿದೆ ನೀವು 5-6 ಮಂದಿ ಆ ಗಡಿಯಾರ ನೋಡಿದ್ರಿ, ಕೈ ಗಡಿಯಾರ ನೋಡಿಕೊಂಡ್ರಿ, ಏನು ಉಪನ್ಯಾಸ ಇದೂ ಉಪನ್ಯಾಸವೇನೆ, ಉಪನ್ಯಾಸದ ಪೀಠಿಗೆಯೂ ಉಪನ್ಯಾಸವೇನೆ, ಅಲ್ಲಿಯೂ ನಾವು ರಾಮಾಯಣವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಹೀಗಾಗಿ ಹನುಮಂತನ ಬಗ್ಗೆ ಹೇಳಬಹುದಾದ್ದು ಬಹಳಷ್ಟು ಉಂಟು.
ಎಲ್ಲದಕ್ಕಿಂತ ಮುಖ್ಯವಾಗಿ ಅವನನ್ನು ನಾನು ಜೀವಾತ್ಮ ಅಂತ ಕರೆದು ಬಿಟ್ಟೆ. ರಾಮಾಯಣದ ಕೊನೆಯಲ್ಲಿ ಶ್ರೀರಾಮರು ಎಲ್ಲ ಜೀವಿಗಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗ್ಬಿಡ್ತಾರಂತೆ ಸರಯೂ ನದಿ ಪ್ರವೇಶ ಮಾಡಬೇಕಾಗಿದ್ದಾಗ. ಶ್ರೀರಾಮರು ಘೋಷಿಸ್ತಾರೆ, ಯಮ ಬಂದು ಕರೆದಿದ್ದಾನೆ, ಲಕ್ಷ್ಮಣನ ಕೊನೆಯ ಪರೀಕ್ಷೆ ಆಗುತ್ತೆ. ಅದನ್ನು ನಾನು ಬಹುಶಃ ನಾಳೆ ನಡೆದು ಯಾವ ಥರ ಒಂದು ಸಲ ಚರ್ಚೆ ಮಾಡ್ತೀನಿ. ಲಕ್ಷ್ಮಣನಿಗೆ ನಡೆದಂಥ ಅತ್ಯದ್ಭುತವಾದ ಅಂತಿಮ ಪರೀಕ್ಷೆ ಇದು. ಯಮಧರ್ಮರಾಯ ಬಂದು ರಾಮನನ್ನು ಕರೆದಾಗ ಅದರ ಫಲಿತವಾಗಿ ಶ್ರೀರಾಮರು ಈ ಲೋಕವನ್ನು ಬಿಟ್ಟು ತ್ಯಜಿಸಿ ಸರಯೂ ನದಿಯಲ್ಲಿ ಲೀನರಾಗಲಿಕ್ಕೆ ಹೊರಡ್ತಾರೆ. ಆಗ ಎಲ್ಲರೂ ರಾಮನ ಹಿಂದೆ ಹೋಗ್ಬಿಡ್ತಾರೆ. ರಾಮನ ಹಿಂದೆ ಹೋಗದೆ ಉಳಿದವನು ಹನುಮಂತ ಒಬ್ಬನೇ. ಅವನಿಗೆ ಆ ವರ ಇತ್ತು. ಹನುಮಂತನಿಗೆ ಆ ವರ ಇತ್ತು ಅನ್ನುವುದರ ಅರ್ಥವೇ ಜೀವಾತ್ಮ ಅನ್ನತಕ್ಕಂಥದ್ದು ಶಾಶ್ವತವಾಗಿರತಕ್ಕದ್ದು ಅನ್ನುವುದರ ಸೂಚನೆ. ಕೃಷ್ಣ ಭಗವದ್ಗೀತೆಯಲ್ಲಿ ದೇಹಾಂತರ ಪ್ರಾಪ್ತಿ ಅಂತಾನೆ. ಸಾವು ಅಂತ ಕರೆಯಲ್ಲ, ಮರಣ ಅಂತ ಕರೆಯಲ್ಲ. ದೇಹ ಅನ್ನತಕ್ಕಂಥದ್ದಕ್ಕೆ ದೇಹಾಂತರ ಪ್ರಾಪ್ತಿಯಾಗಿಬಿಡುತ್ತೆ. ದೇಹವನ್ನು ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಪ್ರಾಣ, ವಿನಃ ಮರಣವಾಗತ್ತೆ ಅಂತ ಹೇಳುವುದಿಲ್ಲ. ಅಂದರೆ ಈ ಜೀವದ ಅಸ್ತಿತ್ವವನ್ನು, ಈ ಜೀವದ ಶಾಶ್ವತತೆಯನ್ನು, ಈ ಜೀವಾತ್ಮ ಅನ್ನತಕ್ಕಂಥದ್ದು ಪರಮಾತ್ಮನಿಗೆ ಸಮಾನ ಅನ್ನತಕ್ಕಂಥದ್ದನ್ನು ಕೃಷ್ಣ 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಇದನ್ನು ಚರ್ಚೆ ಮಾಡ್ತಾ ಹೋಗ್ತಾನೆ. ಅಪರಂಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಂ ತ್ವಮಾದೋ ಪ್ರೋಕ್ತವಾನಿತಿ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಏನಯ್ಯ ಇದು? ಈ ಆತ್ಮ ಚರ್ಚೆ ಅನ್ನತಕ್ಕಂಥದ್ದು ಸೂರ್ಯನಿಗೆ ಗೊತ್ತಿತ್ತು, ವ್ಯೂಸಂತನಿಗೆ ಗೊತ್ತಿತ್ತು, ಮನುಗೆ ಗೊತ್ತಿತ್ತು. ನಾನೇ ಹೇಳಿದ್ದೆ ಅಂತ ನೀನು ಹೇಳ್ತಾ ಇದೀಯಲ್ಲ, ನೀನು ನೋಡಿದ್ರೆ ನನ್ನ ವಯಸ್ಸಿದೆ ನಿನಗೆ, ನೀ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂದ ಕೃಷ್ಣ ಹೇಳ್ತಾನೆ, ಅಯ್ಯೋ ಪೆದ್ದ, ನ ತ್ವಂ ವೇತ್ಥ ಪರಂತಪ, ನ ತ್ವಂ ವೇತ್ಥ, ನಿನಗಿದು ಗೊತ್ತಾಗ್ತಾ ಇಲ್ಲ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ. ಈ ಜನ್ಮ ಅನ್ನತಕ್ಕಂಥದ್ದು ಬಹೂನಿ ಮೇ ವ್ಯತೀತಾನಿ, ಮೇ ನನಗೂ, ತವ ನಿನಗೂ, ಇಬ್ಬರಿಗೂ ಈ ಜನ್ಮಗಳು ಸಾಕಷ್ಟಾಗಿಬಿಡುತ್ತೆ. ಬಹೂನಿ ಮೇ. ಆದರೆ ತಾನ್ಯಹಂ ವೇತ್ತ ಸರ್ವಾಣಿ, ನನಗದೆಲ್ಲ ಗೊತ್ತಿದೆ, ನಿಂಗೆ ಗೊತ್ತಾಗ್ತಾ ಇಲ್ಲ. ಈ 4ನೇ ಅಧ್ಯಾಯದ ಪ್ರಾರಂಭದ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ಥಾಪನೆ ಮಾಡತಕ್ಕಂಥ ಬಹುದೊಡ್ಡ ಸತ್ಯ ಏನು ಅಂದರೆ, ಈ ಜೀವಾತ್ಮ ಹಾಗೂ ಪರಮಾತ್ಮ ಅನ್ನತಕ್ಕಂಥ ಎರಡೂ ತತ್ವಗಳು ಶಾಶ್ವತವಾಗಿರತಕ್ಕದ್ದು. ರಾಮಾಯಣದ ಅಂತ್ಯದಲ್ಲಿ ಹನುಮಂತನನ್ನು ಉಳಿಸಿ ರಾಮರು ಹೋಗ್ತಾ ಇದ್ದಾರೆ ಅಂತಂದರೆ ಈ ಜೀವಾತ್ಮ ಅನ್ನತಕ್ಕಂಥದ್ದು ಎಂದೆಂದೂ ಇರತಕ್ಕಂಥದ್ದು, ಇದಕ್ಕೆ ಮೃತ್ಯು ಅನ್ನತಕ್ಕಂಥದ್ದು ಇಲ್ಲ ಅನ್ನುವ ಬಹುದೊಡ್ಡ ವೇದಾಂತದ ಸತ್ಯವನ್ನು ದಾಖಲು ಮಾಡಿ ರಾಮಾಯಣ ಮುಕ್ತಾಯ ಆಗುತ್ತೆ. ಮತ್ತೆ ಗಮನಿಸಬೇಕು ನೀವು, ರಾಮಾಯಣದ ಸರಯೂ ನದಿಯಲ್ಲಿ ಶ್ರೀರಾಮರು ಪ್ರವೇಶ ಮಾಡಿದ್ದಾರೆ ಅಂದರೆ ಸತ್ತು ಹೋಗಿದ್ದಾರೆ ಅಂತ ಅಲ್ಲ. ಹೇಗೆ ಜೀವಾತ್ಮವನ್ನು ಪ್ರತಿನಿಧಿಸುವ ಹನುಮಂತ ಇಲ್ಲಿ ಶಾಶ್ವತವಾಗಿ ಉಳಿತಾನೋ, ಬ್ರಹ್ಮ ಏನಂತ ಪ್ರಾರ್ಥನೆ ಮಾಡ್ತಾನೆ ರಾಮನನ್ನ, ಶ್ರೀರಾಮ ನೋಡಪ್ಪ, ವೈಕುಂಠ ಇದೆ, ಸತ್ಯಲೋಕ ಇದೆ, ಶಾಶ್ವತವಾಗಿರತಕ್ಕ ಬ್ರಹ್ಮಲೋಕ ಇದೆ, ನಿನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಪ್ರವೇಶ ಮಾಡುವಂತಾನಂತ. ಆಗ ಶ್ರೀರಾಮರು ತಾವು ಬಯಸಿದಂತಹ ಲೋಕದ ವೈಕುಂಠಕ್ಕೆ ಪ್ರವೇಶ ಮಾಡಿಬಿಡ್ತಾರೆ. ಶ್ರೀರಾಮರು ಸಾಯುವ ಮಾತಿಲ್ಲ. ಬಹಳ ಜನ ಅದನ್ನು ತಪ್ಪು ತಿಳ್ಕೊಳ್ತಾರೆ, ರಾಮಾಯಣದ ಕೊನೆಯಲ್ಲಿ ಶ್ರೀರಾಮರು ಸತ್ತೋಗ್ಬಿಟ್ರು ಅಂತ. ಇಲ್ಲ, ಶ್ರೀರಾಮರು ನೇರವಾಗಿ ವೈಕುಂಠ ಪ್ರವೇಶಕ್ಕೆ ಹೋಗ್ಬಿಡ್ತಾರೆ. ಅವರು ಅಲ್ಲಿ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಶಾಶ್ವತವಾಗಿರುವಂತೆ ಹನುಮಂತ ಇಲ್ಲಿ ಶಾಶ್ವತವಾಗಿರ್ತಾನೆ. ಈ ಹೊತ್ತು ರಾಮಾಯಣದ ಉಪನ್ಯಾಸ ಇಲ್ಲಿ ನಡೀತಿದೆ ಅಂದರೆ ಇಲ್ಲೆಲ್ಲೋ ಹನುಮಂತನ ಅಂಶ ಇದೆ. ಇಲ್ಲಿ ಹಿಂದಿನ ಕಾಲದಲ್ಲಿ ಕೆಲವೇ ವರ್ಷಗಳ ಹಿಂದೆ, ಬಹುಶಃ ನಿಮಗೆಲ್ಲ ಬಹಳಷ್ಟು ಜನ ಗೊತ್ತಿರಬೇಕು, ಈ ಒಂದು ರಾಮಾಯಣದ ಉಪನ್ಯಾಸ ನಡೀತಾ ಇದೆ ಅಂದರೆ ಮನೆಯನ್ನಿಟ್ಟು ಒಂದು ಅಕ್ಷತೆ ಕಾಲಿಡ್ತಾ ಇದ್ರು. ಅಲ್ಲಿ ಹನುಮಂತ ಬಂದು ಕೂತ್ಕೊಳ್ತಾನೆ ಅಂತಂತ.
ಹೀಗಾಗಿ ನನಗೆ ದೃಢವಾದ ನಂಬಿಕೆ ಇದೆ, ಇಲ್ಲೆಲ್ಲೋ ಹನುಮಂತ ಇದ್ದಾನೆ. ರಾಮಾಯಣದ ಉಪನ್ಯಾಸವನ್ನು ಕೇಳ್ತಾ ಇದ್ದಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂತಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕ. ಎಲ್ಲೆಲ್ಲಿ ರಘುವೀರನ ಚರಿತ್ರೆ ನಡೆಯುತ್ತೋ ಅಲ್ಲೆಲ್ಲ ಕೈ ಕಟ್ಟಿಕೊಂಡು ಕಣ್ಣಲ್ಲಿ ಆನಂದ ಬಾಷ್ಪವನ್ನು ಸುರಿಸ್ತಾ ಹನುಮಂತ ಇರ್ತಾನಂತೆ. ಆ ಸ್ಥಿರಂಜೀವಿತ್ವವನ್ನು ರಾಮಾಯಣದಲ್ಲಿ ಇನ್ಯಾರಿಗೂ ಸಿಗಲಿಲ್ಲ, ಅದು ಜಾಂಬುವಂತನೊಬ್ಬನನ್ನು ಬಿಟ್ಟರೆ. ಆದರೆ ಜಾಂಬುವಂತನ ಕಥೆಯು ದ್ವಾರಕೆಗೆ ನಿಂತು ಬಿಡುತ್ತೆ, ದ್ವಾಪರ ಯುಗಕ್ಕೆ ಮುಕ್ತಾಯ ಆಗಿಬಿಡುತ್ತೆ. ಆದರೆ ಹನುಮಂತನ ಕಥೆ ಕಲಿಯುಗಕ್ಕೂ ಮುಂದುವರಿಯುತ್ತೆ. ಕಲಿಯುಗದಲ್ಲಿಯೂ ಹನುಮಂತನನ್ನು ಕಂಡವರು ಬಹಳಷ್ಟು ಮಂದಿ ಇದ್ದಾರೆ. ಅಷ್ಟೇ ಯಾಕೆ, ತುಳಸಿದಾಸರೇ ಕಂಡರು. ತುಳಸಿದಾಸರು ತಮ್ಮ ರಾಮಾಯಣವನ್ನು ಬರೆದಾಗ ಆ ರಾಮಾಯಣದ ಕೊನೆಯಲ್ಲಿ ಹೇಳ್ತಾರೆ ಅವರಿಗೆ ಹನುಮಂತನ ಸಾಕ್ಷಾತ್ಕಾರ ಹೇಗೆ ಆಯಿತು. ರಾಮಾಯಣ ಬರೆಯಲಿಕ್ಕೆ ರಾಮಾಯಣವನ್ನು ಸಾಕ್ಷಾತ್ತಾಗಿ ತೋರಿಸಿದ್ದೇ ಹನುಮಂತ ತುಳಸಿದಾಸರಿಗೆ. ಹೀಗಾಗಿ ಕಲಿಯುಗದಲ್ಲಿಯೂ ಹನುಮಂತನ ದರ್ಶನವನ್ನು ಪಡೆದವರು ಬೇಕಾದಷ್ಟು ಜನ ಇದ್ದಾರೆ. ನಿಮ್ಮಲ್ಲೂ ಇರಬಹುದು ಯಾರಾದರೂ ಪಡೆದಿರಲಿಕ್ಕೆ. ಅಂದರೆ ಯುಗಗಳ ಮಿತಿಯನ್ನು ಮೀರಿ ಸರ್ವವ್ಯಾಪ್ತನಾಗಿರತಕ್ಕ ಶಕ್ತ ಹನುಮಂತ. ಹೀಗಾಗಿ ಆ ಕವಿ ಹೇಳಿದ, ರಾಮಾಯಣ ಮಹಾಮಾಲಾರತ್ನಂ ಒಂದೇ ಅನಿಲಾತ್ಮಜಂ. ರಾಮಾಯಣದ ಪಾತ್ರಗಳ ಮಧ್ಯದಲ್ಲಿ ಹನುಮಂತನ ಪಾತ್ರ ಅನ್ನತಕ್ಕಂಥದ್ದು ಶಾಶ್ವತವಾಗಿರತಕ್ಕಂಥ ಸೂರ್ಯನಂತೆ ಪ್ರಜ್ವಲಿಸತಕ್ಕಂಥ ಒಂದು ರತ್ನ ಇದ್ದಂತೆ. ಅಂತಹ ಹನುಮಂತ ಯುದ್ಧಕಾಂಡದಲ್ಲಿ ಪ್ರಜ್ವಲಿಸಿದ್ದಾನೆ. ರಾಮ ಲಕ್ಷ್ಮಣರು ಸರ್ಪಬಂಧನದಿಂದ ಎಚ್ಚೆತ್ತರಂತಾರೆ. ಇಂದ್ರಜಿತು ಹೇಳಿದ್ದ, ನಾನು ರಾಮ ಲಕ್ಷ್ಮಣನನ್ನು ಸಂಹಾರ ಮಾಡಿ ಬಂದು ಬಿಟ್ಟಿದ್ದೇನೆ ಅಂತ. ರಾವಣನಿಗೆ ಬಹಳ ಸಂತೋಷ ಆಗಿತ್ತು. ಊರನ್ನೆಲ್ಲ ಅಲಂಕಾರ ಮಾಡಿ ಅಂತ ಹೇಳಿದ್ದ. ಸೀತೆಯನ್ನು ಕಳಿಸಿ ತೋರಿಸಿದ್ದ. ರಾತ್ರಿ ಮಲಗಿಕೊಂಡಿದ್ದಾನೆ. ಏನು ಜನರೆಲ್ಲ ಕೇಕೆ ಹಾಕತಾ ಇರುವ ಸದ್ದು ಕೇಳಿಸ್ತು. ಯಾಕೆ ನಮ್ಮ ರಾಕ್ಷಸರು ಕೇಕೆ ಹಾಕ್ತಾ ಇದ್ದಾರಲ್ಲ ಅಂದ್ಕೊಂಡ್ರೆ, ಅಲ್ಲ ರಾಕ್ಷಸರಲ್ಲ, ಅಲ್ಲಿ ವಾನರರು ಕೇಕೆ ಹಾಕ್ತಾ ಇದ್ದಾರೆ. ಯಾಕೆ? ಗೂಢಚಾರನ ಕಳಿಸಿದ. ಎಲ್ಲರೂ ಅಳಬೇಕಾಗಿರೋ ಸಂದರ್ಭ ಇದು. ಅಂಥದ್ದು ಆ ವಾನರರು ಹೇಗೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ, ನೋಡ್ಕೊಂಡು ಬನ್ರಯ್ಯ ಅಂತ. ಅವರು ನೋಡ್ಕೊಂಡು ಮುಂದೆ ನಡುಗ್ತಾ ಹೇಳ್ತಾ ಇದ್ದಾರೆ, ಸ್ವಾಮಿ ನಾವೇನು ಮಾಡೋದಕ್ಕಾಗುತ್ತೆ, ಮಲ್ಕೊಂಡಿದ್ದವರು ಎದ್ದು ಬಿಲ್ಲು ಬಾಣ ಹಿಡ್ಕೊಂಡ್ಬಿಟ್ಟಿದ್ದಾರೆ. ರಾವಣನಿಗೆ ಆಶ್ಚರ್ಯ, ಇದು ಹೇಗೆ ಸಾಧ್ಯ? ಧೂಮ್ರಾಕ್ಷ ಅನ್ನತಕ್ಕಂಥವನನ್ನು ಕಳಿಸ್ತ, ಹೋಗಿ ಆ ರಾಮ ಸೈನ್ಯವನ್ನು ಮರ್ದನ ಮಾಡಿ ಬಾ ಅಂತ. ಧೂಮ್ರಾಕ್ಷನ ದೈತ್ಯ ದೇಹ ಹನುಮಂತನ ಗದೆಗೆ ಸಿಕ್ಕಿ ಅಕ್ಷಿ ಕುಕ್ಷಿ ಪ್ರಾಣ ಪಕ್ಷಿ ಕ್ಷಣದಲ್ಲಿಯೇ ಮಾಯವಾಯಿತು. ಧೂಮ್ರಾಕ್ಷ ಬಂದಿದ್ದಾನೆ, ಮಹಾಸಾಹಸಿ ಇವನು. ಧೂಮ್ರಾಕ್ಷ, ಅವನು ಕಣ್ಣು ಬಿಟ್ಟರೆ ಸಾಕು ಧೂಮು ಹೊರಗಡೆ ಬರ್ತಾ ಇತ್ತಂತೆ, ಬೆಂಕಿ ಉಗುಳ್ತಾ ಇತ್ತಂತೆ. ಆ ಧೂಮ್ರಾಕ್ಷನನ್ನು ನೋಡಿಯೇ ಕಪಿಗಳು ಸತ್ತು ಹೋಗ್ತಾ ಇದ್ರಂತೆ. ಆ ಧೂಮ್ರಾಕ್ಷ ಎಲ್ಲರನ್ನೂ ನಿರ್ನಾಮ ಮಾಡಿಕೊಂಡು ಬರ್ತಾ ಇದ್ದರೆ, ಆ ಧೂಮ್ರಾಕ್ಷನ ದೈತ್ಯ ದೇಹ ಹನುಮಂತನ ಗಿರಿಗೆ ಸಿಕ್ಕಿ ಹನುಮಂತ ಪರ್ವತವನ್ನೊಂದು ಎಸೆದ. ಅಕ್ಷಿ ಕುಕ್ಷಿ ಪ್ರಾಣಪಕ್ಷಿ ಮಾಯವಾಯಿತು ಕ್ಷಣದಿ. ಆ ಧೂಮ್ರಾಕ್ಷ ಸತ್ತು ಹೋಗಿಬಿಟ್ಟು. ರಾವಣ ಮತ್ತೊಬ್ಬ ಮಹಾಸುರನನ್ನು ಕಟ್ಟಿ ಕಳಿಸಿದ, ವಜ್ರದಂಷ್ಟ್ರ ಅಂತ ಅವನ ಹೆಸರು. ಅವನೇನು ಸಾಮಾನ್ಯ, ಇವನು ಹಲ್ಲುಗಳೆಲ್ಲ ವಜ್ರ ಇದ್ದಂತೆ, ಕಪಿಗಳನ್ನು ತಗೊಂಡು ತಿಂತಾ ಇದ್ದಂತೆ ಇವನು. ವಜ್ರದಂಷ್ಟ್ರ ಅವನು. ಅವನ ಯುದ್ಧ ಒಂದಷ್ಟು ಅಂಗದನ ಜೊತೆಗೆ ಆಯಿತು. ವಜ್ರದಂಷ್ಟ್ರ ಶಿರ ಊರಿತು ಅಂಗದ ಕರ ಕತ್ತಿಯಾಗಿ. ಬಹಳ ಕಾಲದ ಯುದ್ಧದ ನಂತರ ಆ ಅಂಗದ ತನ್ನ ಕೈಯನ್ನು ಎತ್ತಿ ಒಂದು ಹೊಡೆದ, ಅವನು ಕುತ್ತಿಗೆ ಕತ್ತರಿಸಿಬಿಟ್ಟ. ಕಡೆ ರಾವಣನಿಗೆ ಆಘಾತದ ಮೇಲೆ ಆಘಾತ ಆಗ್ತಾ ಇದೆ. ಅವನು ಮತ್ತೊಬ್ಬ ರಾಕ್ಷಸನನ್ನು ಕಳಿಸಿದ, ಅಕಂಪನ ಅಂತ ಅವನ ಹೆಸರು. ಯಾರು ಏನು ಮಾಡಿದ್ರು ನಡುಗುತ್ತಾನೆ ಇರಲಿಲ್ಲವಂತೆ. ಅಕಂಪನ, ಬೆಟ್ಟದಂತೆ ಇದ್ದ, ಸ್ಥಿರವಾಗಿದ್ದ, ಅಚಲವಾಗಿದ್ದ. ಅಕಂಪನನ ಆಗಮನದಿ ಕಪಿಕುಲವೇ ಕಂಪಿಸಿತ್ತು.
ಆದರಾಂಜನೇಯ ಮೃತ್ಯುದೇವನಾದ ಅಕಂಪನಗೆ. ಯಾರಿಗೂ ನಡುವದೇ ಇದ್ದಂತಹ ಅಕಂಪನ, ಅನ್ಯರ ಹೃದಯಕ್ಕೆ ಕಂಪಿಸುವಂತಹ ಶಕ್ತಿಶಾಲಿಯಾದ ಅಕಂಪನ, ಆ ಅಕಂಪನನಿಗೆ ಆಂಜನೇಯ ಮೃತ್ಯುದೇವನಾಗಿ ಬಿಟ್ಟನಂತೆ. ಇಡೀ ಯುದ್ಧಕಾಂಡದಲ್ಲಿ ಆಂಜನೇಯನ ಸ್ತುತಿ ಮತ್ತೆ 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 ಅವನು ಯಾವ ಯಾವ ರಾಕ್ಷಸರನ್ನು ಯಾವ ಯಾವ ರೀತಿಯಲ್ಲಿ ಹೇಗೆ ಹೇಗೆ ಯಾವ ಯಾವ ವಿಧದಲ್ಲಿ ಕೊಂದ ಅನ್ನತಕ್ಕಂಥದ್ದನ್ನು ವಾಲ್ಮೀಕಿಗಳು ಪಟ್ಟಿ ಮಾಡ್ತಾ ಹೋಗ್ತಾರೆ. ಈ ಯುದ್ಧ ನಡೀತಾ ಇದ್ದಾಗ, ಸಣ್ಣ ಪುಟ್ಟವರೆಲ್ಲ ಮುಕ್ತಾಯವಾದಾಗ, ರಾವಣ ಎದೆಯಲ್ಲಿ ತಲ್ಲಣವನ್ನು ಹುಟ್ಟಿಸಬೇಕು ಅಂತ ರಾವಣ ಒಬ್ಬ ಪ್ರಧಾನ ವ್ಯಕ್ತಿಯನ್ನು ಕರೀತಾನೆ. ನೀನು ಹೋಗಿ ಇಂದು ಯುದ್ಧ ಮಾಡು. ಯಾರವನು? ಅಷ್ಟು ಬೇಗನೆ ಕುಂಭಕರ್ಣ ಹೆಸರು ಹೇಳೋಕ್ಕಾಗುತ್ತೇನೆ ರೀ? ಕುಂಭಕರ್ಣ ನಾಳೆ ಬರಬೇಕು, ಇಷ್ಟು ಬೇಗ ಬರಬಾರ್ದು. ಅವನು ಅಸುರೇಶ್ವರ ಸೇನಾಪತಿ ಪ್ರಹಸ್ತನ ದಿವ್ಯ ಗಮನ. ಪ್ರಹಸ್ತ, ನಿನ್ನೆ ನಾವು ಮಾತನಾಡ್ತಾ ಇದ್ದಾಗ ಸೀತೆಗೆ ರಾವಣ ತನ್ನ ಕಾಲ್ಪನಿಕ ಕಥೆಯನ್ನು ಹೇಳಿದ್ದ. ಆ ಪ್ರಹಸ್ತ ಹೋದ, ರಾಮನನ್ನು ಸಾಯಿಸಿಬಿಟ್ಟ ಡೇರೆಯಲ್ಲಿ ಅಂತಂತ. ಪ್ರಹಸ್ತ ಸೇನಾಧ್ಯಕ್ಷ. ಯಾವ ರಾಜನ ಹತ್ತಿರ ಧರ್ಮ ಅನ್ನತಕ್ಕಂಥದ್ದು ನೆಲೆ ನಿಂತಿರುತ್ತದೆಯೋ, ಯಾರು ಸ್ಥಿರರಾಗಿರುತ್ತಾರೆಯೋ ಅವರ ಅಧ್ಯಕ್ಷ, ಅವರ ಸೇನಾಧ್ಯಕ್ಷ ಮೊದಲಿನಿಂದ ಕೊನೆಯ ತನಕ ಅವನೇ ಆಗಿರ್ತಾನೆ. ಆದರೆ ಯಾರಲ್ಲಿ ಧರ್ಮ ಇಲ್ಲವೋ, ಸತ್ಯದ ನೆಲೆ ಇಲ್ಲವೋ, ಅಲ್ಲಿ ಈ ಅಧ್ಯಕ್ಷರು ಮತ್ತೆ ಮತ್ತೆ ಬದಲಾವಣೆ ಆಗ್ತಾ ಇರ್ತಾರೆ. ಮಹಾಭಾರತದಲ್ಲಿ ನೋಡಿ, ಭೀಷ್ಮಾಚಾರ್ಯರು ಅಧ್ಯಕ್ಷರಾದರು, ಸೇನಾಧ್ಯಕ್ಷರಾದರು. ಪಾಪ ಭೀಷ್ಮಾಚಾರ್ಯರು ದೊಡ್ಡವರೇ, ಭೀಷ್ಮಾಚಾರ್ಯರು ಮಹಾಸಂತರೇ. ಕುಮಾರವ್ಯಾಸ ಅವರ ಬಗ್ಗೆ ಹೇಳ್ತಾ ಭಾಗವತ ಮಸ್ತಕ ಶಿರೋಮಣಿ ಅಂತಾರೆ ಅದನ್ನು. ವಿಪುಲಸ್ತಂಭ. ಭೀಷ್ಮಾಚಾರ್ಯರು ಶರಶಯ್ಯೆಯ ಮೇಲೆ ಮಲಗಿದ್ದಾಗ ಸಾಮಾನ್ಯವಾಗಿ ಸಾಯುವ ಸಂದರ್ಭದಲ್ಲಿ ಆ ತಲೆಯ ಹಿಂದುಗಡೆ ಒಂದು ದೀಪವನ್ನು ಇಡ್ತೀವಿ. ಆದರೆ ಭೀಷ್ಮಾಚಾರ್ಯರಂತಹ ಮಹಾನ್ ವ್ಯಕ್ತಿ ಮಲಗಿದ್ದಾರೆ ಶರಶಯ್ಯೆಯಲ್ಲಿ ಅಂತಂತ ಹೇಳಿದರೆ ಕುಮಾರವ್ಯಾಸ ಹೇಳ್ತಾನೆ, ವಿಪುಲ ಸ್ತಂಭ ದೀಪಿಕೆಯಂತೆ ರವಿ ಮೆರೆದ. ಆ ಪಶ್ಚಿಮ ದಿಕ್ಕಿನಲ್ಲಿ ರವಿ ಕೆಂಪಗೆ ಕಾಣಿಸ್ತಾ ಇರತಕ್ಕಂಥದ್ದು ಭೀಷ್ಮಾಚಾರ್ಯರ ತಲೆಯ ಹಿಂದೆ ಪ್ರಕೃತಿಯೇ ದೀಪವಾಗಿ ಬೆಳಗುತ್ತಾ ಇದೆ. ಅಂಥ ಮಹಾನ್ ಶಕ್ತ ಭೀಷ್ಮಾಚಾರ್ಯರು. ಆದರೆ ಅಧರ್ಮರಾಜನ ಜೊತೆಗೆ ಯಾವುದೋ ಋಣಕ್ಕಾಗಿ ಮಾತು ಕೊಟ್ಟದ್ದನ್ನು ತಪ್ಪಬಾರದು ಅಂತ ಸೇರಿದ್ದರಿಂದ ಅವರ ಸೇನಾ ನಾಯಕತ್ವ ಮುಗಿದು ದ್ರೋಣಾಚಾರ್ಯರು ಬರಬೇಕು. ಒಂದು ಸಲ ಸೇನಾ ನಾಯಕತ್ವ ಒಬ್ಬರಿಂದ ಮತ್ತೊಬ್ಬರಿಗೆ ಹೋಗ್ತಾ ಇದೆ ಅಂದರೆ ಅದು ಧರ್ಮದ ಪತನ ಅಂತ. ಹೀಗಾಗಿ ಸೇನಾ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕು. ಆ ಮಹಾತ್ಮ, ಆ ದ್ರೋಣಾಚಾರ್ಯರು ಬಹಳ ದೊಡ್ಡವರೇ, ಯಾರಿಲ್ಲ ಅಂದರು. ಆದರೆ ಅವರು ತಮ್ಮ ಸದ್ವೃತ್ತಿಯನ್ನು, ತಮ್ಮ ಧರ್ಮವನ್ನು, ಹುಟ್ಟಿನಿಂದ ತಾವು ಯಾವುದನ್ನು ಕರ್ಮವಾಗಿ ಒಪ್ಪಿಕೊಂಡಿದ್ದರೋ ಅದನ್ನು ಬಿಟ್ಟು ಬೇರೊಂದನ್ನು ಮಾಡಿಬಿಟ್ರು. ಬ್ರಾಹ್ಮಣನಿಗೆ ಇರತಕ್ಕಂಥ ಕರ್ತವ್ಯ ಆತ ಅಧ್ಯಯನಶೀಲನಾಗಬೇಕು, ಪಾಠ ಮಾಡಬೇಕು, ಅದೆರಡೇ ಅವನ ಕೆಲಸ. ಅದನ್ನು ಬಿಟ್ಟು ಮಾಡಿದ ಪಾಠವನ್ನು ಅವನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ವಿದ್ಯೆಯನ್ನು ಅವನು ಹೇಳಿಕೊಡಬಹುದು ಉಪಾಧ್ಯಾಯನಾಗಿ, ಆದರೆ ಯುದ್ಧವನ್ನೇ ಮಾಡುವಂತಿಲ್ಲ. ಗಜಶಾಸ್ತ್ರವನ್ನು ಹೇಳಿಕೊಡಬಹುದು, ಅವನೇ ಗಜದ ಮಾವುತನಾಗಿ ಕೂಡುವಂತಿಲ್ಲ. ತಂತ್ರಶಾಸ್ತ್ರವನ್ನು ಅವನು ಹೇಳಿಕೊಡಬಹುದು, ಅವನೇ ತಾಂತ್ರಿಕನಾಗುವಂತಿಲ್ಲ. ವ್ಯಾಪಾರವನ್ನು ಹೇಗೆ ಮಾಡಬಹುದು ಅಂತ ಹೇಳ್ಕೊಡ್ಬಹುದು, ಅವನು ವ್ಯಾಪಾರಿಯಾಗುವಂತಿಲ್ಲ. ದ್ರೋಣಾಚಾರ್ಯರು ಆ ಕೆಲಸ ಮಾಡಿಬಿಟ್ರು. ದ್ರೋಣಾಚಾರ್ಯರು ಆಚಾರ್ಯರಾಗಿ ಶಸ್ತ್ರ ವಿದ್ಯೆಯನ್ನು ಕಲಿಸುವ ಒಬ್ಬ ಉಪಾಧ್ಯಾಯನಾಗಬೇಕು. ಅವರೇ ಶಸ್ತ್ರವನ್ನು ಹಿಡಿಯಬಾರದು. ಸಪ್ತರ್ಷಿಗಳು ಬಂದು ದ್ರೋಣಾಚಾರ್ಯರ ಅವಸಾನದ ಮುಂದೆ ಅದನ್ನೇ ಹೇಳ್ತಾರೆ ಅವರಿಗೆ, ಏನಯ್ಯ ನೀನು, ನಿನ್ನ ಜಾತಿ ಯಾವುದು, ನಿನ್ನ ವೃತ್ತಿ ಯಾವುದು, ನೀನು ಮಾಡ್ತಾ ಇರತಕ್ಕಂಥದ್ದು ಯಾವುದು, ನೀನು ಎಲ್ಲರೂ ಯುದ್ಧ ಮಾಡೋಕ್ಕೆ ಸಾಧ್ಯವೇ? ಯುದ್ಧ ಅನ್ನತಕ್ಕಂಥದ್ದು ನಿನ್ನ ಕರ್ತವ್ಯವೇ?
ಹಾಗೆ ನೀನೇನಾದರೂ ಯುದ್ಧವನ್ನು ಮಾಡಿಬಿಟ್ರೆ ವರ್ಣಸಂಕರ ಆಗಿಬಿಡುತ್ತೆ ನಿಂದು ಅಂತಾರೆ. ದ್ರೋಣಾಚಾರ್ಯರನ್ನು ಸಾಯಿಸಿದ್ದು ಯಾವ ಪಾಂಡವರು ಅಲ್ಲ ಆ ಅರ್ಥದಲ್ಲಿ. ಆಮೇಲೆ ಧೃಷ್ಟದ್ಯುಮ್ನ ಬಂದು ಕೆಟ್ಟ ಕೆಟ್ಟದಾಗಿ ಸಾಯಿಸ್ತಾ ನಹಂತವ್ಯೋ ನಹಂತವ್ಯಂ ಅಂತ ವ್ಯಾಸರು ಅರ್ಜುನನಿಂದ ಕೂಗಿಸ್ತಾರೆ. ಆದರೂ ಅವನು ಹೋಗಿ ಕತ್ತರಿಸ್ದ. ಅದೊಂದು ಕೆಟ್ಟ ಪ್ರಕರಣ, ಅದು ಬಿಡಿ. ಅಂತೂ ವೃತ್ತಿಯ ಪಲ್ಲಟ ಮಾಡಿದ್ದರಿಂದ, ತಾವು ಒಪ್ಪಿದ್ದ ಧರ್ಮದಿಂದ ವಿಚಲಿತವಾದ್ದರಿಂದ ದ್ರೋಣಾಚಾರ್ಯರೂ ಸೈನ್ಯ ಪಟ್ಟದಿಂದ ಕೆಳಗಿಳಿಬೇಕಾಯಿತು. ಆಮೇಲೆ ಕರ್ಣ ಬರಬೇಕಾಯಿತು. ದುಷ್ಟ ಚತುಷ್ಟಯಿಗಳಲ್ಲಿ ಈ ಕರ್ಣನೊಬ್ಬ. ಭೀಷ್ಮಾಚಾರ್ಯರು ಪಟ್ಟಾಭಿಷಿಕ್ತರಾದಾಗ ಈ ಕರ್ಣ ಪುಟ್ಟವನು ಆ ಅರ್ಥದಲ್ಲಿ ನೋಡಿದರೆ, ಭೀಷ್ಮಾಚಾರ್ಯರ ಮೇರು ವ್ಯಕ್ತಿತ್ವಕ್ಕೆ ಕರ್ಣ ಒಂದು ಪುಟ್ಟ ಗುಡ್ಡ. ಅವರನ್ನು ಹಾಸ್ಯ ಮಾಡಿಬಿಟ್ಟು ಈ ಭೀಷ್ಮಾಚಾರ್ಯ ನಂಬೋಕ್ಕಾಗುತ್ತೇನೆಯಾ ಅಂದ. ಇವರು ಪಾಂಡವ ಪಕ್ಷಪಾತಿಗಳು ಅಂದ. ತಾತ ಇವರು ಅಂದ. ಯಾವಾಗಲೂ ಪಾಂಡವರಿಗೆ ಶ್ರೇಯಸ್ಸನ್ನು ಬಯಸ್ತಾ ಇರ್ತಕ್ಕಂಥವರು ಅಂದ. ಇವರೆಲ್ಲಾದರೂ ಪಾಂಡವರನ್ನು ಸಾಯಿಸ್ತಾರ ಅಂದ. ಹಾಸ್ಯ ಮಾಡಿದ, ಭೀಷ್ಮಾಚಾರ್ಯನ ಧಿಕ್ಕರಿಸಿದ. ಆದರೆ ಎಂದೂ ಭೀಷ್ಮಾಚಾರ್ಯರು ಎಂದೂ ದುರ್ಯೋಧನನಿಗೆ ಭಾಷೆ ಕೊಡಲಿಲ್ಲ, ನಾನು ಪಾಂಡವರನ್ನು ಸಾಯಿಸ್ತೀನಿ ಅಂತ. ಸಾಯಿಸಲ್ಲ ಅಂತಲೇ ಹೇಳ್ತಾ ಇದ್ರು. ನಾನು ಬೇಕಾದ್ರೆ ಸಾವಿರ 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 ಯೋಧರನ್ನು ಸಾಯಿಸ್ತೀನಿ ಅಂತಿದ್ರೆ ಆಗಲಿ, ನಾನು ಧರ್ಮರಾಯನ ಸಾಯಿಸ್ತೀನಿ ಅಂತ ಹೇಳಲಿಲ್ಲ ಅವರು. ಒಂದು ಸಂದರ್ಭದಲ್ಲಿ ಸೆರೆ ಹಿಡಿತೀನಿ ಅಂದರೆ ಅವರಷ್ಟೇ ಪ್ರಾಮಾಣಿಕವಾಗಿ ಘೋಷ ಮಾಡ್ತಾ ಇದ್ರು, ನಿನ್ನಲ್ಲಿ ಅಧರ್ಮ ಇದೆ, ಆದ್ದರಿಂದ ನಿನಗೆ ಜಯ ಸಿಗಲ್ಲ. ಧರ್ಮರಾಯನ ಕಡೆ ಧರ್ಮ ಇದೆ, ಆದ್ದರಿಂದ ನಾವು ಮಾನಸಿಕವಾಗಿ ಧರ್ಮರಾಯನ ಪರವಾಗಿರ್ತೀವಿ ಅಂತ ಹೇಳ್ತಾ ಇದ್ರು ಅವರು. ಎಂದು ಮುಚ್ಚುಮರೆ ಮಾಡಲಿಲ್ಲ. ಆದರೆ ಈ ಕರ್ಣ ಅವರೆಲ್ಲ ತಮ್ಮಂದರು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮನಸ್ಸು ಬದಲಾಯಿಸ್ಬಿಟ್ಟು, ದೈಹಿಕವಾಗಿ ಬಾಹ್ಯವಾಗಿ ಲೌಕಿಕವಾಗಿ ಪಕ್ಷಾಂತರ ಮಾಡದೇ ಇದ್ದರೂ ಮಾನಸಿಕವಾಗಿ ಪಕ್ಷಾಂತರ ಮಾಡಿಬಿಟ್ಟು, ಹಾಗೆ ಮಾಡಿಬಿಟ್ಟು ಕುಂತಿಗೆ ಭಾಷೆ ಕೊಟ್ಟುಬಿಟ್ಟ. ನಿನ್ನ ವೀರರೈವರ ನೋಯಿಸೇನು ರಾಜೀವ ಸಖನಾಣೆ. ಕೃಷ್ಣನ ಆಣೆಗೂ ಹೇಳ್ತಾ ಇದ್ದೀನಿ, ಕೃಷ್ಣ ಅಲ್ಲ, ನಮ್ಮ ಸೂರ್ಯನಾಣೆ, ಅಪ್ಪನ ಆಣೆಗೂ ಹೇಳ್ತಾ ಇದ್ದೇನೆ, ನಿನ್ನ 5 ಜನ ಮಕ್ಕಳನ್ನ ನಾನು ಸೋಲಿಸಲ್ಲ, ಸಾಯಿಸಲ್ಲ, ನೋಯಿಸಲ್ಲ ಅಂತ. ಯಾರು ಕೇಳಿದ್ರಿ ಇವನ್ನ ಭಾಷೆ ಕೊಡು ಅಂತ? ಬಹಳ ದೊಡ್ಡದೊಂದು ಕಲ್ಪನೆ ಇದೆ ನಮಗೆ. ಕುಂತಿ ಪ್ರಾರ್ಥನೆ ಮಾಡಿದ್ದರಿಂದ ಅವನು ಭಾಷೆ ಕೊಟ್ಟ ಅಂತಲ್ಲ, ಅವನೇ ಮೇಲು ಬಿದ್ದು ಕೊಟ್ಟಿದ್ದದು. ನನಗೀಗ ಅದೆಲ್ಲ ವಿವರಣೆ ಮಾಡೋಕ್ಕೆ ಕಾಲವೇ ಇಲ್ಲ. ಅವರಾಗಲೇ ನೋಡಿದರು, ಏನು ಮಹಾಭಾರತ ಮಾತಾಡ್ತಾ ಇದ್ದಾರಲ್ಲ, ರಾಮಾಯಣ ಹೇಳ್ತಾ ಇದ್ದೆ ಅಂತ. ಅಂತಹ ಕರ್ಣ ದುಷ್ಟ ಚತುಷ್ಟಯದಲ್ಲಿ ಒಬ್ಬನಾದ್ರಿಂದ ಅವನೂ ಸೇನಾಪತಿ ಪಟ್ಟದಿಂದ ಕೆಳಕ್ಕಿಳಿದ. ಇದನ್ನು ಯಾಕೆ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಂದರೆ, ಅಧರ್ಮ ಅನ್ನತಕ್ಕಂಥದ್ದು ಎಲ್ಲಿ ನೆಲೆ ನಿಂತಿರುತ್ತದೆಯೋ ಅಲ್ಲಿ ನಾಯಕರೆಲ್ಲ ಬದಲಾವಣೆ ಆಗ್ತಾ ಇರ್ತಾರೆ. ಹಾಗೆ ಇಲ್ಲಿ ಅಸುರೇಶ್ವರ ಸೇನಾಪತಿ ಪ್ರಹಸ್ತನ ಪ್ರಸಿದ್ಧ ಗಮನ. ಇಲ್ಲಿ ಅಸುರೇಶ್ವರನಾಗಿರತಕ್ಕಂಥ ರಾವಣನ ಸೇನಾಧಿಪತಿಯಾಗಿರತಕ್ಕಂಥ ಪ್ರಹಸ್ತ ಬಂದಿದ್ದಾನೆ, ನಾನು ಯುದ್ಧ ಮಾಡ್ತೀನಿ ಅಂತ. ದಿವ್ಯ ರಥವ ಏರಿ ಬಂದ ಸರ್ಪಧ್ವಜ ಫೂತ್ಕರಿಸಿತು. ಅವನ ಧ್ವಜದ ಚಿಹ್ನೆ ಸರ್ಪ. ದಿವ್ಯ ರಥವನ್ನು ಹತ್ತಿ ಬಂದಿದ್ದಾನೆ. ಕೊಚ್ಚಿ ಕೊಚ್ಚಿ ಕಪಿಗಳ ತಲೆ ಪೇರಿಸಿದ್ದ ಪ್ರಹಸ್ತ. ವಾನರ ನದಿ ಹರಿಯುತ್ತಿತ್ತು ಯಮನ ಆಲಯಕ್ಕೆ. ಎಲ್ಲ ಕಪಿಗಳನ್ನು ಕೊಚ್ಚಿಕೊಂಡು ಬಂದುಬಿಟ್ಟಿದ್ದಾನೆ. ನೋಡಿ, ರಾಮಾಯಣದಲ್ಲಿ ಮತ್ತೆ ನಾನು ಇಷ್ಟೊತ್ತು ಹೇಳಿದಂಥದ್ದನ್ನೇ ಹೇಳ್ತಾ ಹೋಗ್ತಾರೆ. ರಾಮರು ಆಯ್ಕೆ ಮಾಡಿದರು ಯಾರು ನಮ್ಮ ಸೇನಾಧ್ಯಕ್ಷನಾಗಬೇಕು ಅಂತ. ನೀಲನನ್ನು ಆಯ್ಕೆ ಮಾಡಿದರು, ಇವನು ಸೇನಾಧ್ಯಕ್ಷ ಅಂತ. ಯುದ್ಧ ಮುಗಿಯುವ ತನಕ ನೀಲನೇ ಅಧ್ಯಕ್ಷನಾಗಿ ಮುಂದುವರೆದು ಬಿಟ್ಟ. ಪಾಂಡವರಲ್ಲಿ ಧೃಷ್ಟದ್ಯುಮ್ನ ಹೇಗೆ ಸೇನಾಧ್ಯಕ್ಷನಾಗಿ ಮುಂದುವರಿತಾನೋ ಹಾಗೆ ಮಧ್ಯದಲ್ಲಿ ಬದಲಾವಣೆ ಆಗಲಿಲ್ಲ. ನಷ್ಟ ಕಂಡು ಕೋಪಗೊಂಡು ಕಪಿ ಸೈನ್ಯಾಧ್ಯಕ್ಷ ನೀಲ. ಮರದಿ ಕುದುರೆ ಕೊರಳ ಮುರಿದು ವೈರಿಬಿಲ್ಲ ನೆಳೆದು ಬಿಟ್ಟ. ಅವನು ನೀಲ ದೊಡ್ಡದೊಂದು ಮರವನ್ನು ಅಲ್ಲಾಡಿಸಿ ಮರವನ್ನು ತೆಗೆದು ಹೊಡೆದ. ಆ ರಥದ ಕುದುರೆಗಳೆಲ್ಲ ಸತ್ತು ಬಿದ್ದುವು. ಪ್ರಹಸ್ತ ಹೊರಗಡೆಗೆ ಬಂದ. ಅವನ ಕೈಲಿದ್ದ ಬಿಲ್ಲನ್ನು ಕಿತ್ತ. ಮುದ್ಗರ ಬೀಸಿದನು ಮುಸಲ. ಮುದ್ಗರಗಳನ್ನು ಆ ಪ್ರಹಸ್ತ ಬೀಸಿದ. ದೊಡ್ಡ ಬಂಡೆ ನೀಲ ಎಸೆದ.
ಶಿಲಾಖಂಡದಡಿಗೆ ಸಿಕ್ಕು ಪ್ರಹಸ್ತ ತಲೆ ಚೂರು ಚೂರು. ರಾವಣ ನಂಬಿಕೊಂಡಿದ್ದ ಸೇನಾಧ್ಯಕ್ಷ ನೀಲ ಎಸೆದ ಬಂಡೆಯ ಕೆಳಗೆ ಸಿಕ್ಕಿ ಹಾಕಿಕೊಂಡು ಅವನ ತಲೆ ಚೂರುಚೂರಾಗ್ಬಿಡ್ತಂತೆ. ಬಹಳ ದೊಡ್ಡದಾಗಿರತಕ್ಕಂಥ ಆಘಾತ ರಾವಣನಿಗೆ. ಅಲ್ಲಿ ತನಕ ಹೋಗಿದ್ರು, ಧೂಮ್ರಾಕ್ಷ ಹೋಗಲಿ, ವಜ್ರದಂಷ್ಟ್ರ ಹೋಗಲಿ, ಅಕಂಪನ ಹೋಗಲಿ, ಮಹಾಪಾರ್ಶ್ವ ಎಲ್ಲರೂ ಹೋಗಲಿ, ಆದರೆ ಸೇನಾಧ್ಯಕ್ಷನೇ ಹೋಗ್ಬಿಟ್ಟಲ್ಲ ಸ್ವಾಮಿ. ಈ ಸೇನಾಧ್ಯಕ್ಷ ಹೋದ್ಮೇಲೆ ಯಾರು? ಪ್ರಹಸ್ತನೇ ಬಿದ್ದ ಮೇಲೆ ಮುಂದೆ ಯಾರು? ಬೃಹತ್ ಪ್ರಶ್ನೆ. ಈಗ ಮುಂದೆ ಯಾರು ಹೋಗೋದು ಯುದ್ಧಕ್ಕೆ? ಸ್ವಯಂ ಅರಸ ರಾವಣೇಶ ಅವನೇ ಸಿದ್ಧನಾಗಿಬಿಟ್ಟು, ನಾನೇ ಯುದ್ಧಕ್ಕೆ ಹೋಗಿಬಿಡ್ತೀನಿ ಅಂತ. ರಾಜ ಬಂದ, ಒಡನೆ ಬಂದರಿಂದ್ರಜಿತ್ತು ನಿಕಾಯರು, ದೇವಾಂತಕ ನರಾಂತಕ ಕುಂಭನಿ ಕುಂಭ ಒಡನೆ, ಶ್ವೇತ ಛತ್ರದಡಿಯಲ್ಲಿಯೇ ರುದ್ರನಂತೆ ಸಾಗಿ ಬಂದ, ಸೋಲರಿಯದ ಶೈಲ ದೇಹಿ ಮೆರೆದು ಮದಿಸಿ ಗರ್ಜಿಸಿದ್ದ. ಯುದ್ಧಕಾಂಡದ ಕೊನೆಗೆ ಬಂದಿಲ್ಲ ಇನ್ನ, ರಾವಣ ಮೊದಲನೇ ಸಲ ಬಂದಿದ್ದಾನೆ. ಯುದ್ಧಕಾಂಡ ಮಧ್ಯದಲ್ಲಿ ರಾವಣನ ಪ್ರವೇಶ ಆಗಿಬಿಟ್ಟಿದೆ. ಸೇನಾಧ್ಯಕ್ಷನೇ ಬಿದ್ದು ಹೋದ ಮೇಲೆ, ಸಾಮಾನ್ಯವಾಗಿ ಸೇನಾಧ್ಯಕ್ಷ ಬಿದ್ದ ಮೇಲೆ ರಾಜನೇ ಬರಬೇಕು, ರಾಜನೇ ಬಂದಿದ್ದಾನೆ. ಈಗ ಅತ್ಯಂತ ರೋಚಕವಾದಂಥ ಸಂದರ್ಭ. ಯುದ್ಧ ಮಧ್ಯಕ್ಕೆ ರಾವಣನ ಪ್ರವೇಶ ಆಗಿಬಿಟ್ಟಿದೆ. ರಾವಣ ಬರ್ತಾ ಇರತಕ್ಕಂಥ ರೀತಿಯನ್ನು ನೋಡಿದ್ದಾನೆ. ಅಂದು ಸುವೇಲ ಪರ್ವತದಲ್ಲಿ ಕುಳಿತು ರಾಮರು ರಾವಣನನ್ನು ಎಲ್ಲೋ ದೂರದಲ್ಲಿ ನೋಡಿದ್ರು. ಸುಗ್ರೀವ ನೆಗೆದು ಅವನ ಜೊತೆಗೆ ಯುದ್ಧ ಮಾಡಿ ಬಂದಿದ್ದ. ಈಗ ರಾವಣನನ್ನು ಶ್ರೀರಾಮರು ಹತ್ತಿರದಿಂದ ನೋಡ್ತಾ ಇದ್ದಾರೆ. ರಾವಣ ಬರ್ತಾ ಇದ್ದಾನೆ, ಶ್ವೇತ ಛತ್ರದ ಅಡಿಯಲ್ಲಿ ಸಾಗಿ ಬರ್ತಾ ಇದ್ದಾನೆ ರುದ್ರನಂತೆ. ಪಕ್ಕದಲ್ಲಿ ವಿಭೀಷಣ ಇದ್ದ. ಅವನು ವಿಭೀಷಣ ಪಟ್ಟಿ ಕೊಡಲಿಕ್ಕೆ ಶುರು ಮಾಡಿದ. ಯಾರ್ಯಾರು ಬರ್ತಾ ಇದ್ದಾರೆ? ರಾವಣನ ಪಕ್ಕದಲ್ಲಿರೋರು ಯಾರು? ಅತಿಕಾಯ ಯಾರು? ಮಹಾಪಾರ್ಶ್ವ ಯಾರು? ಇಂದ್ರಜಿತು ಯಾರು? ಪ್ರಹಸ್ತ ಯಾರು? ಪ್ರಹಸ್ತ ಇಲ್ವಲ್ಲ, ಪಿಶಾಚ ಯಾರು? ಹೀಗೆ ಒಬ್ಬೊಬ್ಬರ ಹೆಸರನ್ನು ಹೇಳಿ ಅವರವರ ಪಟ್ಟಿಯನ್ನು, ಅವರವರ ಪರಾಕ್ರಮವನ್ನು ವಿಭೀಷಣ ಶ್ರೀರಾಮರಿಗೆ ಹೇಳಿದ. ನೋಡಪ್ಪ ಶ್ರೀರಾಮ, ಆ ಶ್ವೇತ ಛತ್ರದ ಅಡಿಯಲ್ಲಿ ಬರ್ತಾ ಇದ್ದಾನಲ್ಲ, ಅವನೇ ರಾವಣಾಸುರ. ರಾವಣ ಅನ್ನತಕ್ಕಂಥ ಹೆಸರು ಹೇಗಯ್ಯ ಬಂತವನಿಗೆ? ರಾವಣ ಆಗಿನ್ನೂ ದಶಗ್ರೀವನಾಗಿದ್ದ. ಆ ದಶಗ್ರೀವನಾಗಿದ್ದವನು ಅಣ್ಣನ ಪುಷ್ಪಕವನ್ನು ಕಿತ್ತು ಅದನ್ನು ಹತ್ತಿ ಹೋಗ್ತಾ ಇದ್ದಾನೆ. ಕೈಲಾಸ ಪರ್ವತದಲ್ಲಿ ಆ ವಿಮಾನ ನಿಂತು ಬಿಟ್ಟಿದೆ. ಯಾಕೆ ನಿಲ್ತು ಈ ವಿಮಾನ ಅಂತ ಹೇಳಿ ದಶಗ್ರೀವ ಕೆಳಕ್ಕೆ ಧುಮುಕಿದೆ. ಕೆಳಕ್ಕೆ ಧುಮುಕಿದರೆ ಅಲ್ಲಿ ಕೋತಿಯಂತೆ ನಂದಿ ಕಾಣಿಸ್ತಾ ಇದ್ದಾನೆ. ಹೇ ಕೋತಿ ಎಂದು ಬಿಟ್ಟ ಅವನು. ಯಾರಿದ್ದಾರೆ ಒಳಗೆ? ಒಳಗೆ ಈಶ್ವರ ಇದ್ದಾನೆ. ಯಾವನಯ್ಯ ಅವನ ಈಶ್ವರ? ಈಶ್ವರ ಗೊತ್ತಿಲ್ವ ನಿಮಗೆ? ಅವನು ಮಹೇಶ್ವರ. ಏನು ಮಾಡ್ತಾ ಇದ್ದಾನೆ? ಆತನ ಪತ್ನಿ ಜೊತೆಗೆ ಭರತನಾಟ್ಯ ಮಾಡ್ತಾ ಇದ್ದಾನೆ. ಇವನು ಬೇರೆ ಕೆಲಸ ಇಲ್ವಾ ಅಂದ ಅವನು. ಕರೆಯಿಲ್ಲಿ, ರಾವಣ ಬಂದಿದ್ದೀನಿ, ರಾವಣ ಅಲ್ಲ ದಶಕಂಠ ಬಂದಿದ್ದೀನಿ ಅಂತ ಹೇಳಿ ಕರೆಯಿಲ್ಲವನ್ನ. ಅಯ್ಯೋ ಪೆದ್ದ, ನೀನು ಕರೆದವನು ಬರ್ತಾನೇನಯ್ಯ, ಬರಲ್ವಾ? ನಾನಿದ್ದ ಕಡೆಯವನು ಕರೆಸ್ತೀನಿ ನೋಡು ಅಂತ ಹೇಳಿ ತನ್ನ 18 ತೋಳುಗಳನ್ನು ಹಾಕಿ ಆ ಕೈಲಾಸ ಪರ್ವತವನ್ನೇ ಅಲ್ಲಾಡಿಸಿದ. ಒಳಗೆ ಭರತನಾಟ್ಯ ನಡೀತಾ ಇದೆ. ಪಾರ್ವತಿಗೆ ಹೆದರಿಕೆ ಆಗ್ಬಿಡ್ತು. ಏನಯ್ಯ ನಿಂತ್ಕೊಂಡು ನೆಲವೇ ಅಲ್ಲಾಡಿ ಹೋಗ್ತಾ ಇದೆಯಲ್ಲ ಅಂತ. ಯಜಮಾನರು ಸೊಂಟ ಹಿಡ್ಕೊಂಡ್ಬಿಟ್ರು. ಏನ್ರಿ ಇದು ಅಂತ. ಏನ್ರಿ ಎಂದಿರಲ್ಲ ಅಂತ ಕಾಣುತ್ತೆ. ಏನು ಅಲ್ಲಾಡಿ ಹೋಗ್ತಾ ಇದೆಯಲ್ಲ ಇದು ಅಂತ. ಮಹಾಭಾರತದಲ್ಲಿ ಹೇಗೆ ಕೃಷ್ಣ ಸೆಣಸು ಸೇರದ ದೇವನಿದಿರಲಿ ಮಣಿಯದಾತನ ಕಾಣುತ್ತವೆ, ಧಾರುಣಿಯ ನೊತ್ತಿದ ನುಂಗುಟದ ತುದಿಯಿಂದ ನಸು ನಗುತ್ತ ಅಂತ ಕುಮಾರವ್ಯಾಸ ಹೇಳ್ತಾನೋ. ಕೃಷ್ಣ ಬಂದಿದ್ದಾನೆ ಆಸ್ಥಾನಕ್ಕೆ, ದುರ್ಯೋಧನ ಕೂತಿದ್ದಾನೆ ಮಹಾವಿಷ್ಠರದಲ್ಲಿ. ಭೀಷ್ಮ ಇತ್ಯಾದಿಗಳೆಲ್ಲ ಎದ್ದು
ಆ ಕೃಷ್ಣನಿಗೆ ಸ್ವಾಗತವನ್ನು ಬಯಸ್ತಾ ಇದ್ದರೆ ಇವನು ಮಾತ್ರ ದೊಡ್ಡ ಮನುಷ್ಯನ ಕಾಲ ಮೇಲೆ ಕಾಲು ಹಾಕ್ಕೊಂಡು ನೀವು ಕೂತಿದ್ದಾನೆ. ಸೆಣಸು ಸೇರದ ದೇವನಿದಿರಲಿ. ನಾನು ಯುದ್ಧ ಮಾಡ್ತೀನಿ ಅಂದರೆ ನೀವು ನನ್ನ ಜೊತೆ ಯುದ್ಧ ಮಾಡ್ಬೋದಪ್ಪ. ನಾನು ಯುದ್ಧವೇ ಮಾಡಲ್ಲ, ನೀವೇ ಯುದ್ಧ ಮಾಡ್ತೀರಿ. ನಾನು ಯುದ್ಧವನ್ನು ಮಾಡವೇ ನಿಮ್ಮ ಕೊರಳನ್ನು ಕತ್ತರಿಸುವವನು. ಕೃಷ್ಣ ಹೇಳ್ತಾನೆ, ಸೆಣಸು ಸೇರದ ದೇವ ಅವನು. ಅವನ ಜೊತೆಗೆ ನೀವೇನ್ರಿ ಸೆಣಸ್ತೀರಿ? ನೀವು ನಿಂತ ಕಡೆನೇ ಅಲ್ಲಾಡಿಸ್ಬಿಡ್ತಾನೆ ಅವನು. ಸೆಣಸು ಸೇರದ ದೇವನಿದಿರಲಿ, ಮಣಿಯದಾತನ ಕಾಣುತ್ತವೆ. ತಲೆ ತಗ್ಗಿಸದ ಆ ದುರ್ಯೋಧನನ್ನು ಕಾಣ್ತಾನೆ. ಧಾರುಣಿಯ ಮೆಟ್ಟಿದ ನುಂಗುಟದ ತುದಿಯಿಂದ ನಸುನಗುತ್ತ, ಹೆಬ್ಬೆರಳಿಂದ ಒತ್ತಿದನಂತೆ. ಆ ರತ್ನಖಚಿತವಾಗಿರತಕ್ಕಂಥ ಸಿಂಹ ವಿಷ್ಟರದ ಗೊಣಸು ಮುರಿದುದು, ಉರುಳಿ ಬಿದ್ದನು. ಮೇಲೆ ಕೆಳಗೆ ಬೀಳ್ತಾ ಇದ್ದಂತೆ. ಓ ಅಂತ ದೇವತೆಗಳು ಕೂಗ್ತಾ ಇದ್ದರೆ ಕೃಷ್ಣನ ಕಾಲ ಮೇಲೆ ಹೋಗಿಬಿದ್ದಂತೆ. ಅವ್ರು ಕಿತ್ತಾಡೋದೇ ಇಲ್ಲ. ಅಯ್ಯೋ ಯಾಕ್ರಿ ಬಂದ್ರಪ್ಪ ಮೇಲಕ್ಕೆ? ನಾವೇ ಬರ್ತಾ ಇದ್ವಲ್ಲ ನಿಮ್ಮ ಹತ್ರಕ್ಕೆ, ನೀವು ಯಾಕೆ ಬಂದ್ರಿ? ಎದೇಳಿ ಎದೇಳಿ. ನಾವು ಬಂದೇ ಹರಸುವವು ತಪ್ಪಾವುದೇನು ತೆತ್ತಿದನು ಮಸ್ತಕ. ಯಾಕ್ರಿ ಕಷ್ಟಪಟ್ಕೊಂಡು ಬಂದ್ರಿ? ಅಂಥ ದೃಶ್ಯ ಈಶ್ವರನ ಸಂದರ್ಭದಲ್ಲಿ ರಾವಣ ಆ ಪರ್ವತವನ್ನು ಅಲ್ಲಾಡಿಸ್ತಾ ಇದ್ದರೆ ಅವನು ಮೆಟ್ಟಿದ ಹೆಬ್ಬೆರಳಿನಿಂದ. ಆ ಪರ್ವತ ಅವನ ಕೈಗಳಿಗೆ ಕೆಳಗೆ ಬಿಡ್ಬಿಡ್ತು. ಓ ಅಂತ ಕೂಗಿದ ಅವನು. ನಂದಿ ಬಂದು ಹೇಳಿದ, ಅಯ್ಯೋ ಪೆದ್ದ, ನೀನು ಕೂಗಿದ್ರಾಗಲ್ಲಯ್ಯ. ಈಶ್ವರನನ್ನು ಒಲಿಸಬೇಕಾಗಿದ್ದರೆ ನೀನು ಪ್ರಾರ್ಥನೆ ಮಾಡಬೇಕು. ಜಟಾಟಕ ಜಟಾಟ ಜಟಾಕಟಾಹ ಸಂಭ್ರಮ ಭ್ರಮನ್ ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಿಮಿ 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 ಧಿನನ್ ಮೃದಂಗ ತುಂಗ ಮಂಗಲ ಧ್ವನಿಕ್ರಮ ಪ್ರವರ್ತಿತ ಪ್ರಚಂಡ ತಾಂಡವ ಶಿವ ಢಮಂ 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 ನಿನಾದವಂ ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಏನು ದಶಗ್ರೀವ ತನ್ನ 10 ಗಂಟಲುಗಳಿಂದ ಶಿವಸ್ತುತಿಯನ್ನು ಆರಂಭ ಮಾಡಿದನಂತೆ. ಆಗ ಪ್ರತ್ಯಕ್ಷನಾಗಿ ಅವನು ಹೆಸರು ಕೊಡ್ತಾನೆ ಅವನಿಗೆ. ರಾವ ಅಂದರೆ ಸದ್ದು ಅಂತ, ಕೂಗುವುದು ಅಂತ. ನೀನು ಎಷ್ಟು ಜೋರಾಗಿ ಬೊಬ್ಬೆ ಹೊಡಿತಾ ಇದೀಯಾ ಅಂದರೆ ನಿನಗೆ ರಾವಣ ಅನ್ನೋ ಹೆಸರು ಕೊಡ್ತೀನಿ. ವಿಭೀಷಣ ರಾಮರಿಗೆ ಹೇಳ್ತಾನೆ, ಅವನು ರಾವಣ ಬಂದಿರೋನೀಗ. ಆ ಶ್ವೇತಛತ್ರದ ಅಡಿಯಲ್ಲಿ ಬಂದಿದ್ದಾನಲ್ಲ, ಅವನೇ ರಾವಣ. ಈಗ ನಾವು ರಾಮನ ಸಂಸ್ಕೃತಿಯನ್ನು, ರಾಮನ ಸಭ್ಯತೆಯನ್ನು, ರಾಮನ ಪ್ರತಿಕ್ರಿಯೆಯನ್ನು, ರಾಮ ಸಂಹಿತೆಯನ್ನು ನೋಡಬೇಕು. ಎದುರಿಗೆ ಬರ್ತಾ ಇರೋನು ಯಾರ್ರೀ? ತನ್ನ ಹೆಂಡತಿಯನ್ನು ಕದ್ದುಕೊಂಡು ಹೋದವನು, ತನಗೆ ಅವಮಾನವನ್ನು ತಂದವನು. ತಾನು ಮತ್ತೆ ಅಯೋಧ್ಯೆಗೆ ಹೋದಾಗ ಜನರು ತನ್ನ ಬಗ್ಗೆ ಕುಹಕದಿಂದ ಮಾತನಾಡಿಕೊಳ್ಳುವುದಕ್ಕೆ ಗ್ರಾಸವನ್ನು ಕೊಟ್ಟವನು. ರಾಜಾಧಿರಾಜನಾಗಿರತಕ್ಕ ತನ್ನನ್ನು ಮತ್ತೊಬ್ಬ ರಾಜನಲ್ಲಿಗೆ ಶರಣಾಗತನಾಗುವಂತೆ ಮಾಡಿದವನು. ಗಂಡು ಏನನ್ನಾದರೂ ಸಹಿಸಿಕೊಳ್ಬೋದು, ಅವನ ಹೆಂಡತಿನ ಯಾರಾದರೂ ಕೆಣಕಿದ್ರೆ ಹೇಗೆ ಸಹಿಸ್ಕೊಳ್ಳೋಕ್ಕಾಗುತ್ತೆ? ದ್ರೌಪದಿ ಇಲ್ಲ ಅದೆಲ್ಲ ಬಹಳ ಎಲ್ಲೆಲ್ಲಿ ಹೋಗ್ತೀನಿ ನಾನು. ಇಲ್ಲಿ ಅವಳು ಇದೇ ಉತ್ತರ ಹೇಳ್ತಾಳೆ ಭೀಮನ ಹತ್ತಿರ. ಇರಲಿ, ನಾವು ಇನ್ನೊಂದ್ಸಲ ಅವಳನ್ನು ಮಾತಾಡೋಣ. ಈಗ ಸೀತೆಯನ್ನು ಕದ್ದುಕೊಂಡು ಹೋಗಿ ರಾಮನ ಪೌರುಷವನ್ನು ಅಲ್ಲಾಡಿಸಿಬಿಟ್ಟಿದ್ದಾನೆ, ದೈನ್ಯನನ್ನಾಗಿ ಮಾಡಿಬಿಟ್ಟಿದ್ದಾನೆ. ಯಾರ್ಯಾರದೋ ಕಾಲು ಹಿಡಿಬೇಕಾಗಿದೆ ರಾಮ. ಅಂತಹ ರಾವಣ ಎದುರಿಗೆ ಬಂದಿದ್ದಾನೀಗ. ಆಗ ರಾಮರು ಏನಂತಾರೆ ರಾವಣನನ್ನು ನೋಡಿ. ಎಂತಹ ವ್ಯಕ್ತಿತ್ವ ಶ್ರೀರಾಮರದು. ಶ್ರೀರಾಮರನ್ನು ನೋಡಬೇಕಾದ್ದು ಈ ದೃಷ್ಟಿಕೋನಗಳಲ್ಲಿ. ನಮಗೆ ಏನಾದರೂ ಸ್ವಲ್ಪ ತೊಂದರೆಯನ್ನು ಮಾಡಿದವರು ನಮ್ಮ ಎದುರು ಸಿಕ್ಕ ನಾವು ಎಷ್ಟು ಶಾಪ ಹಾಕ್ತೀವಿ ನಮಗೆ ಗೊತ್ತು. ಅಕಸ್ಮಾತ್ ನಮಗೆ ಎದುರಿಗೆ ಶಾಪ ಹಾಕೋ ಯೋಗ್ಯತೆ ಇದ್ದರೆ ಖಂಡಿತ ಹೆಂಡತಿ ಹತ್ತಿರ ಅದು ಗುಸುಗುಸು ಅಂತ ಬೈತೀವಿ ನಾವು. ಅಂಥ ಹೆಂಡತಿಯನ್ನೇ ಕದ್ದುಕೊಂಡು ಹೋಗಿ ಅವಮಾನ ಮಾಡಿರತಕ್ಕಂಥ ರಾವಣ ಎದುರು ಬರ್ತಾ ಇದ್ದಾನೆ. ಯುದ್ಧ ನಡೀತಾ ಇದೆ, ಎಷ್ಟು ದಿವಸ ಯುದ್ಧ ಆಗಿದೆ, ಎಷ್ಟೋ ಜನ ಕಪಿಗಳನ್ನು ಸಾವಿಗೆ ಕಾರಣನಾಗಿ ಬಿಟ್ಟಿದ್ದಾನೆ. ಅಂತಹ ರಾವಣ ಬಂದರೆ
ಆ ರಾವಣನನ್ನು ನೋಡಿ ಅಹೋ ದೀಪ್ತೋ ಮಹಾತೇಜ ರಾವಣೋ ರಾಕ್ಷಸೇಶ್ವರ, ಎಂಥ ಮಾತ್ರಿ ರಾಮರದು. ಆತನ ಬಗ್ಗೆ ಇದ್ದಂಥ ಎಲ್ಲ ಶತ್ರುತ್ವವನ್ನು ಮರೆತು ಬಿಟ್ಟು ಅವನು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆಯ ಅಂತರು. ಅವನ ಮುಖದಲ್ಲಿ ಎಂಥ ತೇಜಸ್ಸಿದೆಯಾ ಅಂತ. ತಪಸ್ಸು ಸ್ವಾಮಿ ಅದು. ನೀವು ತಪಸ್ಸು ಯಾರಾದರೂ ಕಳ್ಳ ಮಾಡಿದ್ರೆ ತಪಸ್ಸೇ ಇದು. ಅದಕ್ಕೆ ರಾವಣ ಎಷ್ಟೇ ಕೆಡಕನಾದರೂ ಅಯೋಗ್ಯನಾದರೂ ಮುಟ್ಟಾಳನಾದರೂ ತಪಸ್ಸು ಮಾಡಿದ್ದಾನೆ ಅಂತಂದರೆ ವರ ಕೊಡಬೇಕು. ಪಾನಕವನ್ನು ದರೋಡೆಕೋರ ಕುಡೀಲಿ, ಕಳ್ಳ ಕುಡೀಲಿ, ಸಜ್ಜನ ಕುಡೀಲಿ, ಸನ್ಯಾಸಿ ಕುಡೀಲಿ, ಅದು ಸಿಹಿನೇ, ಅದು ಕಹಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಪಸ್ಸಿಗೆ ಅಂಥ ಸಹಜ ಸ್ವಭಾವ ಶಕ್ತಿ ಇದೆ. ಆ ತಪಸ್ಸನ್ನು ರಾವಣ ಮಾಡಿದ್ದರಿಂದ ಅಹೋತಿಯೇಜೋ ಮಹಾದೀಪ್ತ ರಾವಣೋ ರಾಕ್ಷಸೇಶ್ವರ, ಅವನ ಮುಖದಲ್ಲಿ ಪ್ರಜ್ವಲಿಸ್ತಾ ಇದೆ ಕಣೆಯ ದೀಪ ಅನ್ನತಕ್ಕದ್ದು ಅಂತಾರೆ. ರಾವಣ ಬರ್ತಾ ಇದ್ದರೆ ಒಂದು ಏಟು ಕೊಟ್ಟ ಸುಗ್ರೀವ ಅಲ್ಲಿ ಹೋಗಿ ಬಿದ್ದ ಕತ್ತಿಯಲ್ಲಿ. ದೊಣ್ಣೆ ತಗೊಂಡು ಹೊಡೆದ ಕಡೆಗೆ ಮೈಯಿಂದ ನೀಲ ಎಲ್ಲ ಚಿಲ್ಲ ಪಿಲ್ಲಿ ಆಗ್ಬಿಡ್ತಾ ಇದ್ದಾರೆ. ರಾವಣನನ್ನು ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಅಟ್ಟಹಾಸ ಮಾಡುತ್ತಿದ್ದ, ತೊಡೆಯ ತಟ್ಟಿ ಕರೆಯುತ್ತಿದ್ದ, ಯಾರೀ ಬರ್ತೀರಿ ನನ್ನ ಜೊತೆಗೆ ಯುದ್ಧಕ್ಕೆ? ಆಗ ಬಂದ ಅವನ ಎದುರಿಗೆ, ರಾವಣನ ಎದುರು ಬಂದು ಹನುಮ ಬಂದು ನಿಂತು ಕೊಟ್ಟ ಆಹ್ವಾನವನ್ನು. ಹನುಮಂತ ಎದುರು ಬಂದು ನಿಂತನಂತೆ. ರಾವಣನ ಎದುರಿಗೆ ಬಂದು ನಿಂತವನು ಹೇಳ್ತಾನೆ, ಏನು ಹೇಳ್ದ ಹನುಮಂತ? ಏಟು ಕೊಟ್ಟು ನೋಡು ಸವಿಯುವೆ ನಿನ್ನ ಶಕ್ತಿಯನ್ನು. ರಾವಣ, ಒಂದು ಸಲ ನನ್ನ ಗುದ್ದಯ್ಯ, ನೀನು ಎಷ್ಟು ಚೆನ್ನಾಗಿ ನೀನು ಹೊಡಿತೀಯ ಅಂತ ನಾನು ಸವಿ ನೋಡ್ತೀನಿ ಅಂತಾನೆ ಹನುಮಂತ. ಒಂದು ಸಲ ಗುದ್ದು ನಾನು ಸವಿತೀನಿ ನಿನ್ನ ಗುದ್ದನ್ನು, ಆಮೇಲೆ ನಂಗೆ ಶಕ್ತಿ ಇದ್ರೆ ನಾನು ಒಂದು ಗುದ್ದು ಕೊಡ್ತೀನಿ. ಹನುಮಂತನನ್ನು, ಅದಕ್ಕೆ ಈ ದಿವಸ ನಾನು ಪ್ರಾರಂಭದಲ್ಲಿ ಹನುಮಂತನ ಶ್ಲೋಕವನ್ನು ಹೇಳಿದೆ. ಹನುಮಂತನ ಶಕ್ತಿಯ ಪ್ರದರ್ಶನಕ್ಕೆ ಅವನ ಬಗ್ಗೆ ಮತ್ತೊಂದು ವಾಕ್ಯ ಉಂಟು. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಮನೋಜವಂ, ಈ ಮನಸ್ಸು ಅನ್ನೋದೇನ್ರಿ? 5 ಇಂದ್ರಿಯಗಳ ಮೂಲ ಶಕ್ತಿಯಾಗಿರತಕ್ಕಂತಹ 6ನೆಯ ಇಂದ್ರಿಯ ಅದು. ಅದರ ಚಲನೆಗೆ ಅನುಗುಣವಾಗಿ ಇದ್ದಾನಂತೆ ಅವನು. ಯಾವ ಚಲನೆಗೆ ಅನುಗುಣವಾಗಿದ್ದಾನೆ ಹನುಮಂತ? ಏನು ಬಾಹ್ಯ ಚಲನೆಗೆ ಅನುಗುಣವಾಗಿದ್ದಾನೋ, ಅಂತರಂಗದ ಚಲನೆಗೆ ಅನುಗುಣವಾಗಿದ್ದಾನೋ? ಪಾತಂಜಲ ಮಹರ್ಷಿಗಳು ಈ 6ನೆಯ ಇಂದ್ರಿಯವನ್ನು ಕುರಿತು ಅದರ ಚಲನೇ ಯೋಗ ಅಂತ ಹೇಳ್ತಾರೆ. ಅವರ 2ನೆಯ ಸೂತ್ರವೇ ಯೋಗ ಚಿತ್ತವೃತ್ತಿ ನಿರೋಧ. ಅದು ಆಂಜನೇಯ. ಚಿತ್ತ, ಈ ಮನಸ್ಸಿಗೆ ಒಂದು ವೃತ್ತಿಯುಂಟು. ಆ ಮನಸ್ಸು ಅನ್ನತಕ್ಕಂಥದ್ದರ ವೃತ್ತಿ ಏನಪ್ಪ ಅಂದರೆ ಕಣ್ಣಿನ ಕಿಟಕಿಯನ್ನು ತೆಗೆದು ಹೊರಗೆ ನೋಡುತ್ತೆ, ಕಿವಿಯ ಬಾಯಿಲನ್ನು ತೆಗೆದು ಹೊರಗಿನ ಧ್ವನಿಗಳನ್ನು ಸಂಗ್ರಹಿಸುತ್ತೆ, ನಾಲಿಗೆಯ ವೇದಿಕೆಯ ಮೂಲಕ ಹೊರಗೆ ನುಗ್ಗಿ ರಸವನ್ನು ತಗೊಳ್ಳುತ್ತೆ. ಈ ಪಂಚೇಂದ್ರಿಯಗಳ ಮೂಲಕ ಈ ಚಿತ್ತ ಅನ್ನುವುದು, ಈ ಮನಸ್ಸು ಅನ್ನತಕ್ಕಂಥದ್ದು ಹೊರಗೆ ಕ್ರಮಿಸಿ ಎಲ್ಲವನ್ನು ಆಕರ್ಷಿಸ್ತಾ ಇರ್ತದೆ. ಪಾತಂಜಲಿಗಳು ಹೇಳ್ತಾರೆ, ಯೋಗ ಅಂದರೆ ಏನಯ್ಯ ಅಂದರೆ ಚಿತ್ತವೃತ್ತಿ ನಿರೋಧ. ಈ ಚಿತ್ತ ಅನ್ನತಕ್ಕಂಥದ್ದು ತನ್ನ ವೃತ್ತಿಯ ಪಂಚೇಂದ್ರಿಯಗಳ ಮೂಲಕ ಹೊರಗೆ ನುಗ್ತಾ ಇದೆಯಲ್ಲ, ಅದನ್ನು ನಿರೋಧ ಮಾಡತಕ್ಕದ್ದು. ಅಂದರೆ ಮನಸ್ಸು ಕಣ್ಣಿನ ಮೂಲಕ ಹೊರಗೆ ಹೋಗ್ತಾ ಇದ್ದರೆ ಅದನ್ನು ನಿಲ್ಲಿಸಿ ನಿರೋಧ ಮಾಡಿ ಕಣ್ಣನ್ನು ಮುಚ್ಚಿ ಒಳಗಡೆ ನೋಡ್ಲಿಕ್ಕೆ ಶುರು ಮಾಡಬೇಕು. ಕಿವಿಯನ್ನು ಮುಚ್ಚಿ ಹೊರಗಿನ ಧ್ವನಿಯನ್ನು ತಗ್ಗಿಸಿ ಒಳಗಿನ ಧ್ವನಿಯನ್ನು ಕೇಳಲಿಕ್ಕೆ ಆರಂಭ ಮಾಡಬೇಕು. ಅದು ಯೋಗ. ಯೋಗ ಅಂದರೆ ಚಿತ್ತವೃತ್ತಿ ನಿರೋಧ. ಮನಸ್ಸನ್ನು ಅಂತರಂಗದ ಕಡೆಗೆ ಪ್ರಯಾಣ ಬೆಳೆಸುವುದು, ಬಾಹ್ಯ ಪ್ರಯಾಣವನ್ನು ನಿಲ್ಲಿಸುವುದು. ಅದು ಮನೋಜವಂ. ಮನಸ್ಸಿನ ಜವವನ್ನು ಬಹಿರ್ಮುಖವಾಗದಂತೆ ಅಂತರ್ಮುಖ ಪ್ರಯಾಣ ಮಾಡತಕ್ಕದ್ದು ಮನೋಜವ. ಅದು ಹನುಮಂತ. ಮನೋಜವಂ
ಮಾರುತತುಲ್ಯ ವೇಗಂ. ಮರುತ್ತುಗಳು, ಸಪ್ತಮರುತ್ತುಗಳು. ಓಹೋ ಕಾಲ ಹಾಗೆ ಹೋಗ್ತಾ ಇದೆ, ನಾನು ಯಾವುದೋ ಒಂದು ಹಂತಕ್ಕೆ ಬರಲೇಬೇಕು. ಸಪ್ತಮರುತ್ತುಗಳು, ಈ ಮರುತ್ತಿನ ಕಥೆ ಬಾಲಕಾಂಡದಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಕಾಣುತ್ತೆ ನಿಮ್ಮ ಹತ್ರ. ಆ ಮಾರುತತುಲ್ಯ ವೇಗಂ, ಗಾಳಿಯಷ್ಟು ವೇಗವಾಗಿ ಚಲಿಸಬಲ್ಲವನು. ಮತ್ತು ನೋಡಿ, ಇದರ ಅರ್ಥ ಬೇರೆ. ಗಾಳಿಯಂತೆ ಚಲಿಸುವುದಲ್ಲ ಅದರ ಅರ್ಥ ಬಾಹ್ಯ ನೋಟಕ್ಕೆ. ಯಾವುದನ್ನು ನಾವು ವಾಯು ಜೀವೋತ್ತಮ ಅಂತ ಮಧ್ವ ಸಿದ್ಧಾಂತದಲ್ಲಿ ಕರೀತಾರೆ, ಯಾವುದು ಪರಮಾತ್ಮನ ದೈನ್ಯವಾಗಿರತಕ್ಕಂತಹ ಎಂದೆಂದೂ ಭಕ್ತನಾಗಿರತಕ್ಕಂತಹ ಜೀವೋತ್ತಮ ಅಂತ ಕರೀತಾರೆ ಮಧ್ವ ಸಿದ್ಧಾಂತದಲ್ಲಿ. ಅದ್ವೈತ ಸಿದ್ಧಾಂತ ಬೇರೆ ಹೇಳುತ್ತೆ. ಆದರೆ ಮಧ್ವ ಸಿದ್ಧಾಂತ ಹೇಳತಕ್ಕಂಥದ್ದು ಈ ಭಕ್ತ ಎಂದೆಂದೂ ಶಾಶ್ವತವಾಗಿ ಭಕ್ತನೇ. ಶ್ರೀಮನ್ನಾರಾಯಣನಿಗೆ ಲಕ್ಷ್ಮಿಯೂ ದಾಸಿಯೇ. ನಾರಾಯಣನ ಪಕ್ಕದಲ್ಲಿ ಲಕ್ಷ್ಮಿ ಕೂತ್ಕೊಳ್ಳೋ ಹಾಗಿಲ್ಲ. ಶಾಶ್ವತ ದಾಸ್ಯತ್ವ ಇದು. ಈ ಜೀವೋತ್ತಮ ಅನ್ನತಕ್ಕಂಥದ್ದು, ವಾಯು ಜೀವೋತ್ತಮ ಅನ್ನತಕ್ಕಂಥದ್ದು ಎಂದೆಂದೂ ನಾರಾಯಣನ ದಾಸನಾಗಿರತಕ್ಕಂಥದ್ದೇ. ಹರೇರ್ ಅನುಚರ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಯಾವಾಗಲೂ ಹರಿಯನ್ನು ಅನುಸರಿಸುವವರು. ಹನುಮಂತ ಯಾವಾಗಲೂ ಹರಿಸ್ವರೂಪನಾದ ರಾಮನ ದಾಸನೇ. ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ, ಅವನು ತನ್ನ ಇಂದ್ರಿಯಗಳನ್ನೆಲ್ಲ ಗೆದ್ದಿದ್ದವನು. ಅವನು ಸೀತೆಯನ್ನು ಅರಸಿ ರಾವಣನ ಅಂತಃಪುರಕ್ಕೆ ಪ್ರವೇಶ ಮಾಡಿದಾಗ ಆ ಅಂತಃಪುರದಲ್ಲಿರತಕ್ಕ ಸ್ತ್ರೀಯರ ವಸ್ತ್ರವೆಲ್ಲ ಅಸ್ತವ್ಯಸ್ತವಾಗಿ ಬಿಟ್ಟಿತ್ತು. ಅದನ್ನೆಲ್ಲ ಹನುಮಂತ ನೋಡ್ತಾ ಇದ್ದಾನೆ. ಇದ್ದಕ್ಕಿದ್ದಾಗೆ ಅವನಿಗೊಂದು ಸಂದೇಹ ಬಂದ್ಬಿಡುತ್ತೆ. ಹುಟ್ಟಿನಿಂದ ನಾನು ಸ್ತ್ರೀಯರ ಅಂಗೋಪಾಂಗಗಳನ್ನು ನೋಡಿಯೇ ಇಲ್ಲ, ಆದರೆ ಇದೇನು ಕರ್ಮ ಇವತ್ತೆಲ್ಲ ನೋಡ್ತಾ ಇದ್ದೀನಲ್ಲ, ಇದು ಸರಿಯೇ? ತಪ್ಪಾಗಿಬಿಡ್ತಾ ಇದೆಯಲ್ಲ. ಅದು ಹುಡುಕ್ತಾ ಇದ್ದೇನೆ, ಹುಡುಕುವ ಕಾರಣದಲ್ಲಿ ಸ್ತ್ರೀಯರನ್ನು ಮತ್ತೆ ನೋಡ್ತಾ ಇದ್ದೇನೆ, ಇದು ಸರಿಯೇ? ಅದಕ್ಕೆ ಅವನು ವಿವೇಕ ಹೇಳುತ್ತೆ, ಅಯ್ಯೋ ಪೆದ್ದ, ಇನ್ನೇನು ಸ್ತ್ರೀಯನ್ನು ಹುಡುಕುವಾಗ ಜಿಂಕೆ ಮಧ್ಯೆ ಹುಡ್ಕೋಕ್ಕಾಗತ್ತಾ? ಸ್ತ್ರೀಯರ ಮಧ್ಯದಲ್ಲೇ ಹುಡುಕಬೇಕು, ಸ್ತ್ರೀಯರನ್ನೇ ನೋಡಬೇಕು. ಆದರೆ ಹಾಗೆ ನೋಡ್ತಾ ಇದ್ದಾಗ ನಿನ್ನ ಮನಸ್ಸೇನು ಕೆಲಸ ಮಾಡ್ತಾ ಇದೆ? ನಿನ್ನ ಮನಸ್ಸೇನು ವಿಚಲಿತವಾಗಿಲ್ವಲ್ಲ? ಜಿತೇಂದ್ರಿಯಂ ಬುದ್ಧಿಮತಾಂ. ಅವನು ಬುದ್ಧಿಶಕ್ತಿಯ ಬಗ್ಗೆ ಸಾಕಷ್ಟು ಹೇಳಬೇಕು, ಈಗ ಹೇಳೋಕ್ಕೆ ಕಾಲವಿಲ್ಲ ನಮಗೆ. ವರಿಷ್ಠಂ ಅಂದರೆ ಎಲ್ಲರಿಂದಲೂ ಪೂಜಿಸಿಕೊಳ್ಳಲ್ಪಡುವವನು. ವಾತಾತ್ಮಜಂ ವಾನರಯೂಥ ಮುಖ್ಯಂ. ವಾನರಯೂಥ ಮುಖ್ಯಂ, ಇದು ಬಹಳ ಪ್ರಧಾನವಾದಂಥ ಒಂದು ಗುಣವಾಚಕ. ನಾವು ಹನುಮಂತನನ್ನು ರಾಮನ ಭಾವಚಿತ್ರಗಳ ಕೆಳಗಡೆ ನೋಡಿಬಿಡ್ತೀವಿ. ಅವನು ನಮಸ್ಕಾರ ಮಾಡಿ ಕೂತಿರತಕ್ಕಂಥದ್ದನ್ನು ನೋಡ್ತೀವಿ. ಹಾಗಂತ ನಾವು ಮತ್ತೊಂದು ತಪ್ಪು ತಿಳ್ಕೊಳ್ಳೋ ಸಾಧ್ಯ ಇದೆ. ಅವನೊಬ್ಬ ದಾಸ ಅನ್ನುವಂತೆ, ಒಬ್ಬ ಸೈನಿಕ ಅನ್ನುವಂತೆ, ಒಬ್ಬ ಗೂಢಚಾರ ಅನ್ನುವಂತೆ ಅಲ್ಲ. ಅವನೊಬ್ಬ ರಾಜನ ಮಗ, ಕೇಸರಿ ಎನ್ನತಕ್ಕಂಥ ಒಬ್ಬ ವಾನರ ಯೂಥಪನ ಮಗ ಅವನು. ವಾನರ ಯೂಥ ಮುಖ್ಯಂ. ಆದರೆ ಆ ಹನುಮಂತ ತನ್ನ ಅನೇಕಾನೇಕ ಸದ್ಗುಣಗಳ ಮಧ್ಯದಲ್ಲಿ ಪ್ರಜ್ವಲಿಸ್ತಾ ಇರತಕ್ಕಂಥ ಒಂದು ಗುಣ ಅಂದರೆ ಅವನ ಕೃತಜ್ಞತೆ. ಅವನಿಗೆ ಪಾಠ ಮಾಡಿದ್ದು ಸೂರ್ಯ ಅವನಿಗೆ ಪ್ರತಿನಿತ್ಯ ವ್ಯಾಕರಣ ಪಾಠವನ್ನು ಮಾಡ್ತಾ ಇದ್ದ. ಸೂರ್ಯೋದಯದಲ್ಲಿ ಹನುಮಂತ ಹೋಗಿ ಅಲ್ಲಿ ನಿಂತರೆ ಸೂರ್ಯ ಹೀಗೆ ಬರ್ತಾ ಇದ್ದರೆ ಹನುಮಂತ ಹಿಂದೆ ಬರ್ತಾ ಇದ್ದ, ಅವನು ಪಾಠ ಮಾಡ್ತಾ ಇದ್ದ. ಮತ್ತು ಸೂರ್ಯ ತನ್ನ 100 ತೇಜಸ್ಸಿನ ಭಾಗದಲ್ಲಿ ಒಂದು ಭಾಗವನ್ನು ಹನುಮಂತನಿಗೆ ಕೊಟ್ಟಿದ್ದ. ಹೀಗಾಗಿ ಹನುಮಂತ ಸೂರ್ಯನಿಗೆ ಸಂಕಲ್ಪ ಮಾಡಿಬಿಟ್ಟ, ನಿನ್ನ ಮಗ ರಾಜನಾಗಿದ್ದಾಗ ನಾನೂ ರಾಜನಾಗಿ ಪಕ್ಕದಲ್ಲಿ ಹಾಕಿ ಕೂತ್ಕೊಳ್ಳಿ, ಆಚಾರ್ಯ ಪುತ್ರನಿಗೆ ನಾನು ಮಾನ್ಯತೆಯನ್ನು ಕೊಡ್ತೀನಿ ಅಂತ ಸುಗ್ರೀವನ ರಾಜ್ಯತ್ವವನ್ನು ಒಪ್ಪಿಕೊಂಡು ಅವನಿಗೆ ಮಂತ್ರಿಯಾಗಿಬಿಟ್ಟ. ಅದು ಹನುಮಂತನ ಮಹಾಶ್ರೇಷ್ಠ ಕುರುಹು. ಹಾಗಂತ ಅವನು ಮಂತ್ರಿ ಅಲ್ಲ, ಅವನು ಸೇನಾಧಿಪತಿ ಅಲ್ಲ, ಅವನೊಬ್ಬ ಸೈನಿಕ ಅಲ್ಲ, ಅವನೊಬ್ಬ ದೂತ ಅಲ್ಲ, ವಾನರಯೂಥ ಮುಖ್ಯಂ. ಇಷ್ಟಾದರೂ ಅವನೇನು ಅಂದ್ಕೊಳ್ತಾನೆ, ದಾಸೋಹಂ ಕೌಸಲೇಂದ್ರಸ್ಯ, ನಾನು ರಾಮನ ದಾಸ ಕಣಯ್ಯ, ದೂತ ಕಣಯ್ಯ ಅಂತ ಹೇಳ್ಬಿಡ್ತಾನೆ. ಶ್ರೀರಾಮದೂತಂ ಶಿರಸಾನ್ನಮಾಮಿ. ಅಂತಹ ಹನುಮಂತ ರಾವಣನ್ನು ಕೇಳ್ತಾ ಇದ್ದಾನೆ, ಒಂದು ಗುದ್ದು ಕೊಡು ನೋಡೋಣ. ಹಿಂದೆ ಎಂದು ಯಾರು ತನ್ನ ಮುಂದೆ ಗುದ್ದು ಎಂದು ಹೇಳೇ ಇಲ್ಲ. ರಾವಣನಿಗೆ ಆಶ್ಚರ್ಯ. ರಾವಣನ ಎದುರು ನಿಂತುಕೊಂಡು ನೋಡೋಣ ಒಂದು ಗುದ್ದು ಕೊಡು ಅಂತ ಯಾರು ಹೇಳಿದ್ರು?
ಯಾರೂ ಹೇಳಿಲ್ಲ ಇಲ್ಲಿ ತನಕ. ನನ್ನ ಮುಂದೆ ನಿಂತು ಹೀಗೆ ನುಡಿಯುವ ನೀನೇ ಧೀರ. ಹನುಮಂತನನ್ನು ಮೆಚ್ಚಿ ಹೊರತಾ ಇದ್ದಾನೆ ರಾವಣ. ನನ್ನ ಮುಂದೆ ನಿಂತುಕೊಂಡು ನನ್ನನ್ನು ಹೊಡಿ ಅಂತ ಹೇಳ್ತಾ ಇದ್ದೀಯಲ್ಲ, ನೀನಲ್ಲೇನಯ್ಯ ಧೀರ ಎಂದು ಮೆಚ್ಚಿ 10 ಜೋಡಿ ಝಾಡಿಸಿದ್ದು ಹನುಮನೆದೆಯ. ಹನುಮಂತ ಎದೆಯನ್ನು ಕೊಟ್ಟು ನಿಂತಿದ್ದರೆ ರಾವಣನ 10 ಮುಷ್ಟಿಗಳು ಸೇರಿ ಹನುಮಂತನ ಎದೆಯನ್ನು ಝಾಡಿಸ್ತಂತೆ. ಯಾವಾಗ ಹನುಮಂತನ ಎದೆಗೆ ಕೈಲಾಸ ಪರ್ವತವನ್ನೇ ಎತ್ತಿದ ರಾವಣನ ಮುಷ್ಟಿಗಳು ತಾಡಿಸಿತೋ, ಎದೆಯ ಕವಚ ನೆಗ್ಗಿ ಹೋಯಿತು, ಕಣ್ಣು ಕತ್ತಲಿಟ್ಟು ಹೋಯಿತು, ತಲೆಯು ಸುತ್ತಿ ಬಾಯಿ ಒಣಗಿ ಹನುಮಂತನು ಸ್ತಬ್ಧವಾದ. ರಾವಣನ 10 ಜೋಡಿ ಮುಷ್ಟಿಯ ಏಟಿಗೆ ಹನುಮಂತ ಒದ್ದಾಡಿಬಿಟ್ಟು ಒಂದು ಕ್ಷಣ ನಿಂತುಬಿಟ್ಟ. ರಾವಣನಿಗೆ ಮಹಾ ಸಂತೋಷವಾಗಿಬಿಟ್ಟಿದೆ. ಧಾಡಿಸಿದ್ದೇನೆ ನಾನು. ನಿಮಿಷ ಕಳೆಯೇ ಹನುಮನಕ್ಕ. 1 ನಿಮಿಷ ಆಯಿತು, ಸುಧಾರಿಸಿಕೊಂಡ ಹನುಮಂತ. ನಿಮಿಷ ಕಳೆಯೇ ಹನುಮನಕ್ಕ, 10 ಜೋಡಿ ನಿನಗೆ ಇರಲಿ, ಜೋಡಿ ಮುಷ್ಟಿ ಕೂಡ ಬೇಡ, ನನಗೆ ಒಂದೇ ಕೈಯೇ ಸಾಕು. ನಿನ್ನ ಎದೆಗೆ ತಾಡಿಸುವೆನೋ ಅಲುಗದೆ ಇರು ಧೀರನಾಗೆ. ಮಾತು ಮುಗಿಯುವ ಮುನ್ನ ಬಂತು ವಜ್ರಹಸ್ತ ಅಪ್ಪಳಿಸಿತು. ಸಾಮಾನ್ಯವಾಗಿ ನೀವು ಹನುಮಂತನ ಗುಡಿಗಳಲ್ಲಿ ಅವನಿಗೆ ಕೈ ಎತ್ತಿರೋದನ್ನು ನೋಡ್ತೀವಿ. ಆ ಕೈ ಎತ್ತಿರತಕ್ಕಂಥದ್ದು ರಾವಣನ ಎದೆಗೆ ಹೊಡೆದ ಹೊಡೆತ ಅದು. 10 ಜೋಡಿ ನನಗೆ ಬೇಡ, ನೀನು 10 ಜೋಡಿ ಕೈಗಳಲ್ಲಿ ಹೊಡೆದಲ್ಲ ಏನನ್ನ, ಅದು ನನಗೆ ಬೇಡ. ಜೋಡಿ ಮುಷ್ಟಿ ಕೂಡ ಬೇಡ, ನಾನೊಂದು ಮುಷ್ಟಿಯನ್ನು ಕಟ್ಟಿ ನಿನಗೆ ಹೊಡೆಯುವುದೂ ಬೇಡ, ನನಗೆ ನನ್ನ ಒಂದೇ ಕರ ಸಾಕು. ಮಾತು ಮುಗಿಯುವ ಮುನ್ನ ಬಂತು ವಜ್ರಹಸ್ತಗಪ್ಪಳಿಸಿತು. ರಾವಣನಿಗನ್ನಿಸ್ತದೆ, ಭೂಕಂಪನವಾಯಿತೇನೋ, ಪರ್ವತಗಳು ಸೀಳಿತೇನೋ, ಕಣ್ಣು ಕತ್ತಲಿಟ್ಟಿತೇನು, ಕಿರೀಟಗಳು ಉರುಳಿತೇನು, ತಟ್ಟಾಡುತ್ತ ತೂರಾಡುತ್ತ ದಶಗ್ರೀವ ಕೆಳಗೆ ಬಿದ್ದ. ನಾನು ಸುಮ್ಮನೆ ಕಾವ್ಯ ಕಟ್ತಾ ಇಲ್ಲ, ರಾಮಾಯಣದಲ್ಲಿ ಇರೋದು ಹೇಳ್ತಾ ಇದ್ದೀನಿ ನಾನು. ಹನುಮಂತನ ತಾಡನೆಗೆ ರಾವಣ ಕೆಳಗೆ ಬಿದ್ದುಬಿಟ್ಟನಂತೆ. ಕೊಂಚ ಕಾಲ ಕಳೆದ ಮೇಲೆ, ಮೂರ್ಛೆ ತಿಳಿದು ಎದ್ದ ಮೇಲೆ ಹನುಮನನ್ನು ನೋಡಿ ಮೆಚ್ಚಿ ಹೊಗಳಿಬಿಟ್ಟ. ವೈರಿಯಾದರೇನು ನೀನು, ನಿನ್ನ ಬಲವು ಅನೌಪಮ, ನಿನ್ನ ಶಕ್ತಿ ಅಸದೃಶ. ಹನುಮಂತ ಎಂಥೋನಯ್ಯ ನೀನು, ನಾನೊಂದು ಏಟು ಕೊಟ್ಟರೆ ತಟ್ಟಾಡ್ಕೊಂಡು ನಿಂತೆ, ನೀನು ಏಟು ಕೊಟ್ಟರೆ ನಾನು ಬಿದ್ದೆ ಹೊರಟೆ. ನೀನು ವೈರಿ ಆದರೆ ಅಂತೆ, ನಿನ್ನ ಬಲಕ್ಕೆ ಸಮಾನ ಇನ್ನು ಯಾರಿದ್ದಾರೆ? ಅದಕ್ಕೆ ಹನುಮಂತ ಹೇಳ್ತಾನೆ, ನನ್ನ ಶಕ್ತಿನ ಸುಡ್ಲಿ, ನೀನು ಬದುಕಿದೆಯಲ್ಲ ಇನ್ನಾನು. ಮತ್ತೊಂದು ಏಟು ಕೊಟ್ಟ ರಾವಣ. ಹನುಮಂತ ಕೊಂಚ ಕಣ್ಣು ಮುಚ್ಚಿದ, ಕಣ್ಣು ತೆಗೆಯುವಷ್ಟು ಹೊತ್ತಿಗೆ ರಾವಣ ನೀಲನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ. ಹನುಮಂತ ಹೇಳ್ದ, ನನಗೆ ಹೊಡಿಬೇಕು ಅಂತ ಇದ್ದೆ, ಬೇರೆಯವ್ರ ಜೊತೆ ಯುದ್ಧ ಮಾಡ್ತಾ ಇದ್ದೀಯ, ಆದ್ದರಿಂದ ನಾನು ನಿನ್ನನ್ನು ಈಗ ಹೊಡೆಯಲ್ಲ. ರಾವಣ ಅಲ್ಲಿ ಯುದ್ಧ ಮಾಡ್ದ, ಇಲ್ಲಿ ಯುದ್ಧ ಮಾಡ್ದ, ಹಾಗಾಯಿತು ಹೀಗಾಯಿತು, ಅವ್ರನ್ನ ಒದ್ದಾಡಿಸ್ದ, ಇವ್ರನ್ನ ಒದ್ದಾಡಿಸ್ದ, ಕೊನೆಗೆ ಅವನು ಪಟಾಟೋಪ ಮಾಡ್ತಾ ಇದ್ದಾನೆ. ಕೊನೆಗೆ ರಾಮರು ಹೇಳಿದರು, ಇಲ್ಲ, ಈಗ ನಾನು ರಾವಣನನ್ನು ಎದುರಿಸಲೇಬೇಕು, ಆದ್ದರಿಂದ ನಾನು ರಾವಣನ ಜೊತೆಗೆ ಯುದ್ಧಕ್ಕೆ ಸಿದ್ಧನಾಗಿ ಬಿಟ್ಟಿದ್ದೇನೆ ಎಂದು. ಆಗ ಹನುಮಂತ ಹೇಳಿದ, ಅಯ್ಯ ನೀನು ನನ್ನ ಮೇಲೆ ಕೂತ್ಕೊ, ನನ್ನ ಮೇಲೆ ಕುಳಿತು ನೀನು ಯುದ್ಧವನ್ನು ಮಾಡು ರಾವಣನ ಹತ್ತಿರ. ರಾಮರು ಹನುಮಂತನ ಭುಜದ ಮೇಲೆ ಕುಳಿತರು. ರಾವಣ ರಥದಲ್ಲಿ ಕುಳಿತು ನೋಡಿದ, ಅವನಷ್ಟು ಎತ್ತರಕ್ಕೆ ಮೇಲೆ ರಾಮರು ಕಾಣಿಸ್ತಾ ಇದ್ದಾರೆ.
ಕೆಳಗೆ ನೋಡಿದ್ರೆ ಹನುಮಂತ. ರಾವಣನಿಗೆ ಮಹಾ ಸಿಟ್ಟು ಬಂದುಬಿಡ್ತು. ಎರಡನೆಯ ಬಾರಿ ನಾನು ಅವಮಾನಕ್ಕೆ ತುತ್ತಾಗಿದ್ದೇನೆ. ಮೊದಲನೇ ಬಾರಿ ಆಸ್ಥಾನದಲ್ಲಿ ಬಂದು ನನ್ನ ಮುಂದೆ ಕುಗ್ಗಿ ನನ್ನನ್ನು ಬೈದು ಹೋಗಿದ್ದ. ಈಗ ನೋಡಿದ್ರೆ ನನಗೆ ಹೊಡೆತ ಕೊಟ್ಟು ಬೀಳಿಸಿಬಿಟ್ಟಿದ್ದ. ಈಗ ಮೂರನೇ ಸಾರಿ ಬಂದೇನೆ ರಾಮನ ಎತ್ಕೊಂಡು. ಅಂದರೆ ರಾಮನಿಗೆ ಭಂಗ ಮಾಡುವುದಕ್ಕಿಂತ ಮುಂಚೆ ಹನುಮಂತನಿಗೆ ಇಟ್ಕೊಡ್ತೀನಿ. ಇಷ್ಟೊತ್ತು ಕೈನಲ್ಲಿ ಕೊಟ್ಟೆ, ಈಗ ಬಾಣ ಬಿಡ್ತೀನಿ. ಪಾಪ ಹನುಮಂತ ರಾಮರ ಕಾಲು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಭದ್ರವಾಗಿ ಕಾಲು ಹಿಡ್ಕೊಂಡಿರ್ತಾನೆ. ಮೇಲೆ ಕೂತಿರೋರು ಸರಿಯಾಗಿರ್ಬೇಕಾಗಿದ್ದರೆ ತಿರುಪತಿಯ ತಿಮ್ಮಪ್ಪನ ಉತ್ಸವದಲ್ಲಿ ಹನುಮೋತ್ಸವ ನೋಡಬೇಕು. ಅಲ್ಲಿ ಆ ತಿರುಪತಿಯ ತಿಮ್ಮಪ್ಪನ ಕಾಲನ್ನು ಹಿಡ್ಕೊಂಡಿರ್ತಾನೆ ಹನುಮಂತ. ಅವನು ಕಾಲು ಹಿಡ್ಕೊಂಡಿರೋದ್ರಿಂದ ಈಗ ರಾವಣ ನೋಡಿ, ರಾವಣನ ಅಯೋಗ್ಯತೆ ಎಲ್ಲ ಇಂಥ ಸಂದರ್ಭಗಳಲ್ಲೇ ನಮಗೆ ಗೊತ್ತಾಗೋದು. ಅವನ ನೆಟ್ಟಿಗೆ ಯುದ್ಧ ಮಾಡ್ಕೋದು ರಾಮನ ಜೊತೆಗೆ, ಅದು ಬಿಟ್ಟು ಬಾಣಗಳ ಹನುಮಂತನ ಬಿಡ್ತಾನೆ ಹಣೆಗೆ. ಹನುಮಂತನು ಕೆಂಪಗಾದ ಹನುಮಂತನಿಗೆ ರಕ್ತ ಸ್ನಾನವಾಗಿಬಿಡ್ತು. ಆದರೆ ಅವನು ಭದ್ರವಾಗಿ ಹಿಡ್ಕೊಂಡಿದ್ದಾನೆ. ಅದೆಷ್ಟೇ ಹೊಡೆದರೂ ಹೊಡೆಯಲಿ ಅವನು. ಹನುಮಂತ ಏನು ಮಾಡೋ ಹಾಗಿಲ್ಲ. ತನ್ನ ಹನುಮ ಗಾಯಗೊಂಡ, ಕ್ರೋಧ ಹೆಚ್ಚಿ ಬಿಸಿಯು ಏರಿ ರಾಮನೊಂದು ಬಾಣ ಬಿಟ್ಟ. ಅಯ್ಯೋ, ಹನುಮಂತರ ರಕ್ತ ಸುತ್ತಾ ಇದ್ದಲ್ಲಪ್ಪ ಅಂತ ರಾಮರಿಗೆ ಹೃದಯ ಕಲ್ಲೋಲವಾಗಿ ಮೈಯೆಲ್ಲ ಬಿಸಿಯಾಗಿ ಸಿಟ್ಟು ಜಾಸ್ತಿಯಾಗಿ ಒಂದು ಬಾಣವನ್ನು ಬಿಟ್ಟರು. ರಥದ ಚಕ್ರ, ರಥದ ಅಶ್ವ, ಧ್ವಜದ ದಂಡ, ಸಾರಥಿಯೇ ಇಡಿಯ ರಥವೇ ಚೂರು ಚೂರು ಆಗಿ ಸಣ್ಣಗಾಯಿತು, ಪುಡಿಯೂ ಆಯಿತು. ಒಂದು ಬಾಣ ಬಿಟ್ಟಿದ್ದರಿಂದ ರಾವಣ ಕುಳಿತಿದ್ದಂತಹ ಕುದುರೆಗಳು, ಅದರ ಚಕ್ರ, ಅದರ ಮೇಲಿದ್ದಂತಹ ಧ್ವಜ ಕಟ್ಟಿರತಕ್ಕಂತಹ ದಂಡ ಎಲ್ಲವೂ ಪುಡಿ ಪುಡಿಯಾಗಿ ಬಿಡುತ್ತಂತೆ. ರಾವಣ ಎಗರಿ ಹೊರಗಡೆ ಬಿದ್ದಿದ್ದಾನೆ. ರಾಮರು ಮತ್ತೊಂದು ಬಾಣವನ್ನು ಪ್ರಯೋಗ ಮಾಡಿದ್ದಾರೆ. ಎದೆಯ ಕವಚ ಸೀಳಿ ಎದೆಯೊಳಗೆ ಆ ಬಾಣ ಪ್ರವೇಶ ಆಗಿಬಿಟ್ಟಿದೆ. ಅರ್ಧಚಂದ್ರ ಮತ್ತೆ ಬಂತು. ರಾಮರ ಕೈಯಲ್ಲಿ ಅರ್ಧಚಂದ್ರ ಬಾಣವನ್ನು ಹಿಡಿದಿದ್ದಾರೆ. ಆದರೆ ಶತ್ರು ಬಳಿಯಲ್ಲಿ ಅಸ್ತ್ರವಿಲ್ಲ. ರಾವಣನ ಕೈ ಖಾಲಿಯಾಗಿಬಿಟ್ಟಿದೆ. ನಿರಾಯುಧನ ಹೊಡೆಯಲೆಂತು ಚಿಂತಿಸುತ್ತ ಬಾಣ ಬಿಟ್ಟ. ರಾವಣನ ಕೈಯಲ್ಲಿ ಬಾಣ ಇಲ್ವಲ್ಲ, ಬಿಲ್ಲಿಲ್ವಲ್ಲಯ್ಯ, ಬಾಣ ಇಲ್ವಲ್ಲಯ್ಯ, ಏನೂ ಇಲ್ವಲ್ಲ, ಎಲ್ಲ ಚುರುಚುರಾಗ್ಬಿಟ್ಟಿದೆ. ಮೊದಲನೇ ಬಾಣಕ್ಕೇನೆ ಖಾಲಿ ಕೈ ಇದೆ ರಾವಣಂದು. ಹೇಗೆ ಬಾಣ ಬಿಡಲಿ, ಹೇಗೆ ಸಾಯಿಸಲಿ ಇವನ್ನ? ರಾಮರ ಧಾರ್ಮಿಕ ಚಿಂತನೆಯನ್ನು ನೋಡಬೇಕಾದ್ದು ಇವಾಗ ನಾವು. ನಿರಾಯುಧನ ಹೊಡೆಯಲೆಂತು ಚಿಂತಿಸುತ್ತ ಬಾಣ ಬಿಟ್ಟ. ನಿರಾಯುಧನಾಗಿರತಕ್ಕಂಥ ರಾವಣನ ಹೇಗೆ ಸಾಯಿಸೋದು ನಾನು ಅಂತ ಬಾಣ ಬಿಟ್ಟ. ಶರವೇಗದಿ ಶರಬಂದಿತು ಸೀಳಿದ್ದಿತು ಕಿರೀಟವನ್ನು. ರಾವಣನ ಮೈಗೆ ತಗಲದೆ ಆ ರಾವಣನ ಕಿರೀಟವನ್ನು ಸೀಳ್ಬಿಡ್ತಂತೆ. ಉದಾತ್ತತೆಯ ಮೂರ್ತಿ ರಾಮ, ದೊಡ್ಡ ವಂಶ, ದೊಡ್ಡ ಮಾತು, ತುಂಬ ದೊಡ್ಡ ಮನಸ್ಸು ಇರತಕ್ಕಂಥ ರಾಮರು ಹೇಳ್ತಾರೆ, ಜೀವದಾನ ಮಾಡಿರುವೆನು, ನಿನ್ನ ಬಳಿಯಲ್ಲಿ ಅಸ್ತ್ರವಿಲ್ಲ. ಬೆಳಗ್ಗಿನಿಂದ ಹೋರಾಡಿದ್ದೀಯ, ಸುಸ್ತಾಗಿ ಬಿಟ್ಟಿದೆ, ಆದ್ದರಿಂದ ಇಂದು ಹೋಗಿ ನಾಳೆ ಬಾ. ಇವತ್ತು ಹೋಗಿ ನಾಳೆ ಬಾರಯ್ಯ ನೀನು. ಈಗ ಹೋಗಿ ನಿದ್ದೆ ಮಾಡಿ ಉತ್ಸಾಹದೆ ನಾಳೆ ಬನ್ನಿ ಅಂತ ರಾಮರು ಹೇಳಿದರು. ತಮಗೂ ಹಾಗೆ ಹೇಳಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾರೆ.